ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವೇದಿಕೆ ಮೇಲೆ ಇದ್ದಂತಹ ಗಣ್ಯಮಾನ್ಯರಿಗೂ ಶರಣಾರ್ಥಿಗಳು, ಶಂಕರ್ ಕುಂಬಿಯವರಿಗೂ ಹಾಗೂ ರಾಜಕೀಯ ಬಸತ್ತಿಯವರಿಗೂ ಹಾಗೂ ಶಂಕರ್ ಕುಂಬಿ ಹಾಗೂ ಶಂಕರ್ ಹಲ್ಗತ್ತಿಯವರಿಗೂ ಶರಣಾರ್ಥಿಗಳು. ಈಗ ನಾನು ಬಸವಣ್ಣನವರ ಒಂದು ವಚನ ಹೇಳುತ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಅನುಭಾವದ ಬಲದಿಂದ, ಕೂಡಲ ಸಂಗಮ ದೇವ, ಆ ಆ ಆ ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಎಲ್ಲರಿಗೂ ಶ್ರಮಿಸೋಣ. ಜನರು ಈಗ ಅತಿಥಿಗಳನ್ನ ತಮ್ಮೆಲ್ಲರನ್ನು ಸ್ವಾಗತಿಸಬೇಕಂತೇಳಿ ವೀರಣ್ಣ ಒಡ್ಡಿನವ್ರು ಬರ್ಮಾಡ್ಕೊತೀನಿ. ವೀರಣ್ಣ ಒಡ್ಡಿನವ್ರು ಸರಿ. ಅದ ನಂತರ ಪ್ರಾಸ್ತಾವಿಕ ನಮ್ಮ ಡಾಕ್ಟರ್ ಜಿನತಲ್ಲಿ ಸರ್ ಅವರು ಪ್ರಾಸ್ತಾವಿಕ ಮಾತನಾಡ್ತಾರೆ. ಈಗ ತಮಗೆಲ್ಲ ಸಾಯಂಕಾಲದ ಶುಭ ವಂದನೆಗಳು. ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು ದಿವಂಗತ ಶ್ರೀಮತಿ ನಿರ್ಮಲಾ ಶಶಿಧರ್ ಪಾಟೀಲ್ ದತ್ತಿ ಕಾರ್ಯಕ್ರಮ. ದತ್ತಿದಾನಿಗಳು ನಿತಿನ್ ಶಶಿಧರ್ ಪಾಟೀಲ್ ಅವರು ತನ್ನಿಮಿತ್ತ ಶ್ರೀ ಬಸವರಾಜ್ ಮಲ್ಲಾಪುರ್ ಮಠ ಇವರಿಂದ ಏಕಪಾತ್ರಾಭಿನಯ ಜೊತೆಗೆ ಬಸವಣ್ಣ ಮತ್ತು ರಂಗಭೂಮಿಯನ್ನು ಕುರಿತು ಉಪನ್ಯಾಸ ಕಾರ್ಯಕ್ರಮ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆದ ಪ್ರತಿಷ್ಠಿತ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಣ್ಣ ಶಂಕರ್ ಹಲ್ಗತ್ತಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಣ್ಣ ಮತ್ತು ರಂಗಭೂಮಿ ವಿಷಯ ಕುರಿತು ಮಾತನಾಡಲಿರ್ತಕ್ಕಂಥ ಖ್ಯಾತ ವೈದ್ಯರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ ಅವರಿಗೂ ಸಹಿತ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ನಮ್ಮ ವಿದ್ಯಾವರ್ಧಕ ಸಂಘದಲ್ಲಿರ್ತಕ್ಕಂಥ 150 ದತ್ತಿ ಕಾರ್ಯಕ್ರಮಗಳ ಸಂಯೋಜನೆ ಮಾಡ್ತಕ್ಕಂತಹ ಶ್ರೀ ಶಂಕರ್ ಕುಂಬಿ ಅವರಿಗೂ ಸಹಿತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಂಘದ ಕಾರ್ಯಕಾರಿ ಸಮಿತಿಯ ಸನ್ಮಿತರಾಗಿರ್ತಕ್ಕಂಥ ಡಾಕ್ಟರ್ ಜಗದತ್ ಹಡಗ್ಲಿ ಅವರಿಗೂ ಸಹಿತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗೌರವಾನ್ವಿತರಿಗೆ, ಆತ್ಮೀಯ ಸ್ನೇಹಿತರಿಗೆ, ಅವರಿವರನ್ನದೇ ಉಪಸ್ಥಿತರಿದ್ದ ತಮಗೆಲ್ಲರಿಗೂ ಎಲ್ಲರೂ ವೈಯಕ್ತಿಕವಾಗಿ ಪರಿಚಯ ಇರುವುದರಿಂದ ಅವರು ನಿಮಗೆಲ್ಲ ಪ್ರೀತಿಯ ಸ್ವಾಗತವನ್ನು
ಕೋರಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ಪ್ರಾರಂಭಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥವ್ರು ಎಂ.ಆರ್. ಕಿರೇಶ್ವರ ಅಕ್ಕರು. ಆದ್ರೆ ಅವ್ರ ತಡ ಇದಕ್ಕೆ ನಾವು ಶಂಕರ ಅಂಬೇಡ್ಕರ್ ಸ್ಥಾನವನ್ನು ಕೊಟ್ಟಿದ್ವಿ. ಇಲ್ಲ, ಅವರು ನಮ್ಮವರ, ಇವರು ನಮ್ಮವರ. ಅದಕ್ಕೆ ಅವ್ರಿಗೆ ನಮ್ಮೆಲ್ಲರ ಸ್ವಾಗತವನ್ನು ಬಯಸ್ತಾ ಅದು ನಮ್ಮ ಸುಧಾ ಕಬ್ಬೂರವರು ಪುಷ್ಪವನ್ನು ಗೌರವಿಸಬೇಕು. ಇವತ್ತಿನ ಶ್ರೀಮತಿ ನಿರ್ಮಲಾ ಶ್ರೀಧರ್ ಪಾಟೀಲ್ ಅವರು ಯಜಮಾನರು ಶ್ರೀಧರ್ ಪಾಟೀಲ್ ಅಂತಿದ್ರು. ಅವ್ರ ತಂದೆಯವರು ಮಲ್ಲಿಕಾರ್ಜುನ ಪಾಟೀಲ್ ಅಂತೇಳಿ ದೊಡ್ಡ ದಲಾಳಿ ವ್ಯಾಪಾರಸ್ಥರು, ಬಹಳ ಪ್ರಸಿದ್ಧ ಮಣಿತನ. ಅವರ ಶ್ರೀಧರ್ ಪಾಟೀಲ್ ಅವರ ಪತ್ನಿ ನಿರ್ಮಲಾ ಪಾಟೀಲ್. ಅದನ್ನ ನಮ್ಮ ಪ್ರಸ್ತಾವಿಕ ಒಳಗೆ ನಮ್ಮ ಅರ್ಜುನ್ ಸರ್ ಎಲ್ಲ ಮಾತಾಡ್ತಾರೆ ಅವರು. ಆದರೆ ನಿರ್ಮಲಾ ಒಳ್ಳೆಯ ಕಲಾವಿದರು, ಕೆಲವೊಂದು ಚಲನಚಿತ್ರದ ಕೂಡ ಭಾಗವಹಿಸಿದಂಥವರು. ಇನ್ನೂ ಅನೇಕ ನಾಟಕಗಳನ್ನು ಚಲನಚಿತ್ರದಲ್ಲಿ ಭಾಗವಹಿಸಿ ಪ್ರಸಿದ್ಧ ಕಲಾವಿದಾಗಿ ಸಣ್ಣ ವಯಸ್ಸಿನಲ್ಲೇ ತಮ್ಮ ವ್ಯಕ್ತಿತ್ವ ತೋರಿಸ್ಕೊಂಡಂಥ ಒಬ್ಬ ಮಹಿಳೆ. ಇನ್ನೂ ಸ್ವಲ್ಪ ದಿವಸ ಇದ್ದಿದ್ದು ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ನಿರ್ಮಲಾ ಅವರು ಹೋಗ್ತಾ ಇದ್ರು. ಆದರೆ ಅವ್ರನ್ನ ದೇವರು ಆದಷ್ಟು ಬೇಗನೆ ಅವ್ರನ್ನ ಕರೆದುಕೊಂಡ್ಬಿಟ್ಟ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಚಿರಂಜೀವಿ ಕೂಡ ನಿತೀಶ್ ಪಾಟೀಲ್ ಅಂತೇಳಿ ಬೆಂಗಳೂರಾಗ ಅದಾರ. ಅವರು ಅಲ್ಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊತ ಅದಾರ. ಈಗ ಅವರ ನಿರ್ಮಲಾ ಪಾಟೀಲ್ ಅವ್ರ ತಂದೆ ಒಟ್ಟಿನ ಕಟ್ಟಿ ಅಂತೇಳಿ ರಾಣೆಬೆನ್ನೂರು, ಅವರು ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಅಲ್ಲೇ ರಾಣೆಬೆನ್ನೂರಲ್ಲಿ ಮನೆ ಕಟ್ಕೊಂಡು, ಇನ್ನೂ ಒಬ್ಬರ ಅವರ ಸಿಸ್ಟರ್ ಒಬ್ಬರು ಅದಾರ ಉಮಾ ಅಂತೇಳಿ, ಅವರೊಬ್ಬರು ಅದಾರ ಮನ್ಯಾಗ. ಯಾರಿಲ್ಲ, ಅವ್ರ ತಂದಿಲ್ಲ, ಬ್ರದರ್ಸ್ ಇಲ್ಲ, ಯಾರಿಲ್ಲ. ಅವರೊಬ್ಬರೇ ಜೀವನ ಸಾಗಿಸ್ತಾ ಇದ್ದಾರೆ. ಭಾಳ ಉತ್ತಮವಾದಂಥ ಒಂದು ಕುಟುಂಬ ಒಟ್ಟಿನ ಕಟ್ಟಿ ಅಂತೇಳಿ. ಅಂಥವ್ರ ಒಂದು ನಿರ್ಮಲಾ ಹೆಸರಲ್ಲಿ ಇವತ್ತು ದತ್ತಿ ನೀಡಬೇಕಾದ್ರೂ ಒಂದು ಕಾರಣ. ಈಗ ಜೀವ ವಿಮಾ ನಿಗಮದ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಅವಾಗ ಇವರು ತೀರ್ಕೊಂಡಾಗ ನಮ್ಮೆಲ್ಲ ಹೋರಾಟದಿಂದ ಅವ್ರಿಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಬರ್ತಾ ಇತ್ತು. ಅಲ್ಲಿ ಬಂದಂಥ ಸುಮಾರು ಒಂದು 10 ಲಕ್ಷ ರೂಪಾಯಿ ಅವ್ರಿಗೆ ಬಂದ ಟೈಮ್ದೊಳಗೆ ಅವ ಏನೋ ಶಶಿ ಬಂದು ನಮಗೆ ಕೇಳ್ಕೊಂಡು, ಇಲ್ಲ ಕುಮ್ಮಿಯವ್ರು ನಾನು ಅಷ್ಟು ದತ್ತಿ ಕೊಡ್ತೀನಿ ಅಂತ, ಕಾಯಂ ಹೆಸರು ಉಳಿತೈತಿ ನೆನೆಸ್ತಾರ ಅಂತೇಳಿ. ಅದಕ್ಕೆ ಶಶಿ ಏನೋ ಮನಸ್ಸು ಮಾಡಿ ಅದೇನು ದತ್ತಿ ಇಟ್ಟಲ್ಲ ಅದಷ್ಟು ರೊಕ್ಕ ಕೊಡ್ತೈತಿ, ಏನು ಉಳಿದಿರಲ್ಲ, ಖರ್ಚಾಗ್ಬಿಡ್ತು. ಅದೇನು ನಮ್ಮ ಸಂಘ ಇಟ್ಟಾರಲ್ಲ ಅದೇ ಒಂದು ದುಡ್ಡು ಉಳಿದೀವಿ. ಮೊನ್ನೆ ಕೂಡ ನಾನು ಅವ್ರ ತಂಗಿ ಫೋನ್ ಮಾಡಿದ್ದೆ. ಭಾಳ ಕಷ್ಟ ಜೀವನ ಅವ್ರದ್ದು, ಎಲ್ಲರೂ ಬದುಕು ಭಾಳ ಕಷ್ಟ, ಯಾರಿಲ್ಲ ಅವ್ರು ಜೋಪಾನ ಮಾಡಲಿಕ್ಕೆ. ಅಂಥದ್ರೊಳಗೆ ಇನ್ನೂ ಸ್ವಲ್ಪ ದುಡ್ಡು ಕೂಡಿ ಇಡ್ಬೇಕಾಯ್ತು, ಇರಲಿಲ್ಲ. ಆದರೆ ಏನೋ ಒಂದು ದತ್ತಿಗೆ ಇಟ್ಟಲ್ಲ ವಿದ್ಯಾರ್ಥಿ ಅದೇ ಒಂದು ದುಡ್ಡು. ಆ ಒಂದು ದುಡ್ಡಿನಲ್ಲೇ ಪ್ರತಿ ವರ್ಷ ನಾವು ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅವರ ಮಗನೂ ಕೂಡ ಕೆಲವೊಂದು ಚಿತ್ರಗಳಲ್ಲಿ ಕೂಡ ಅವರು ಕಲಾವಿದರಾಗಿ ಭಾಗವಹಿಸ್ತಾರೆ. ಫಿಲಿಮ್ ಇದ್ರೊಳಗೆ ಭಾಳ ಒಳ್ಳೆ ಪಿಕ್ಚರ್ಗಳು ಇನ್ನೂ ಬರ್ತಾ ಇದ್ದವು, ಇನ್ನೂ ಸ್ವಲ್ಪ ದಿವಸದೊಳಗೆ ಅವು ಅಂತ ಒಂದು ಇದ್ರೊಳಗೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಮಾಡಿದ್ದವರು. ಅದಕ್ಕೆ ಈಗ ಈ ಒಂದು ಸಭೆ ಪ್ರಸ್ತಾವಿಕ ಮಾತುಗಳನ್ನ ನಮ್ಮ ಕಾರ್ಯಕ್ರಮ ಸಮಿತಿಯ ಸದಸ್ಯರು, ನಿವೃತ್ತ ಉಪನ್ಯಾಸಕರು ಅಂತ ನಮ್ಮ ಡಾಕ್ಟರ್ ದೀನದತ್ ಅರ್ಲಿಲ್ ಸರ್ ಅವರು ದಯವಿಟ್ಟು. ಆತ್ಮೀಯ ಬಂಧುಗಳೇ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ
ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ 150 ದತ್ತಿಗಳು ಎನ್ನುವಂಥವು ಇವೆ. ಆ ದತ್ತಿಗಳಲ್ಲಿ ಇವತ್ತ ಶ್ರೀಮತಿ ನಿರ್ಮಲಾ ಶಶಿಧರ್ ಪಾಟೀಲ್ ದತ್ತಿ ಕಾರ್ಯಕ್ರಮವು ಕೂಡ ಒಂದಾಗಿರ್ತಕ್ಕಂಥದ್ದು. ದತ್ತಿ ದಾನಿಗಳಾಗಿರ್ತಕ್ಕಂಥವರು ಶ್ರೀ ನಿತೀಶ್ ಶಶಿಧರ್ ಪಾಟೀಲ್ ಅವರು. ಕೇವಲ ದತ್ತಿ ಕಾರ್ಯಕ್ರಮಗಳನ್ನ ಮಾತ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜನೆ ಮಾಡ್ತಾ ಇಲ್ಲ. ಕೇವಲ ಧಾರವಾಡಕ್ಕೆ ಮಾತ್ರ ಈಗ ಅದು ಸೀಮಿತವಾಗಿ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಬಯಸ್ತೇನೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹಾವೇರಿ ಇರಬಹುದು, ಸವದತ್ತಿ ಇರಬಹುದು, ಗುಲ್ಬರ್ಗ ಇರಬಹುದು, ಬನಹಟ್ಟಿ, ಹೀಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತ ಕರ್ನಾಟಕ ವಿದ್ಯಾವರ್ಧಕ ಸಂಘ ವಿಸ್ತಾರಗೊಂಡು ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಮುನ್ನಡೆದಿದೆ ಎನ್ನುವಂಥದ್ದು. ಕಳೆದ 20 ಮತ್ತು 21ರಂದು ಸೋಲಾಪುರದಲ್ಲಿ ಕನ್ನಡ 10ನೆಯ ಮಹಾ ಮೇಳವನ್ನ ಅದು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ತಮ್ಮ ಗಮನಕ್ಕೆ ಬಯಸ್ತೇನೆ. ಇವತ್ತು ದತ್ತಿ ಇರ್ತಕ್ಕಂಥದ್ದು ಶ್ರೀಮತಿ ನಿರ್ಮಲಾ ಶಶಿಧರ್ ಪಾಟೀಲ್ ಅವರು. ಈಗಾಗಲೇ ಕುಂಬಿ ಅವರು ಕೆಲವೊಂದಿಷ್ಟು ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಶ್ರೀಮತಿ ನಿರ್ಮಲಾ ಶಶಿಧರ್ ಪಾಟೀಲ್ ಅವರು 1967ರೊಳಗ ರಾಣೆಬೆನ್ನೂರಿನ SS ವಡ್ಡಿನಕಟ್ಟಿ ಇವರ ದ್ವಿತೀಯ ಮಗಳಾಗಿ ಜನಿಸಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದೊಳಗ ರಾಜ್ಯನೀತಿ ಶಾಸ್ತ್ರದೊಳಗ MA ಪದವಿಯನ್ನ ಪಡೆದು ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇರುವಾಗಲೇ ಶ್ರೇಷ್ಠ ಕಲಾವಿದೆ ಅಂತಕ್ಕಂತಹ ಹೆಸರನ್ನು ಕೂಡ ಅವರು ಪಡೆದುಕೊಂಡಿದ್ರು ಎನ್ನುವಂಥದ್ದು. 1994ರೊಳಗ ಕಲಾವಿದ ಶಶಿಧರ್ ಪಾಟೀಲರ ಜೊತೆ ಮದುವೆ ಆಯಿತು. ವೃತ್ತಿಯೊಳಗ LIC ಪ್ರತಿನಿಧಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ರಂಗಭೂಮಿ, ಚಲನಚಿತ್ರ, ಕಿರುತೆರೆಯಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದು ಉಂಟು. ಅವರ ಮಗ ನೀತೀಶನ ಏಳಿಗೆಗೆ ಶ್ರಮಿಸಿ ಕಾಲೇಜ್ ಮಾಫಿಯಾ ಅಂತಕ್ಕಂಥ ಚಲನಚಿತ್ರಕ್ಕೆ ಕಥಾನಾಯಕನಾಗಿ ಮಗನಿಗೆ ಅವಕಾಶವನ್ನ ದೊರೆಯುವಂತೆ ಅವನನ್ನ ಬೆಳೆಸಿದರು ಎನ್ನುವಂಥದ್ದು. ಮಗ ನೀತೀಶ್ ಈಗ BTA ಪದವಿ ಪಡೆದು ಚಲನಚಿತ್ರ, ಕಿರುತೆರೆಯೊಳಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಶ್ರೀಮತಿ ನಿರ್ಮಲಾ ಪಾಟೀಲ್ ಅವರು 2017 ಜೂನ್ 30ರಂದು ಧಾರವಾಡದೊಳಗ ನಿಧನ ಆದರು. ನಂತರ ಅವರ ಪತಿ ಶಶಿಧರ್ ಕೂಡ ನಿಧನ ಆಗುತ್ತಾರೆ. ಅವರ ಪುತ್ರ ತಮ್ಮ ತಾಯಿಯ ಸ್ಮರಣಾರ್ಥ 2017ರೊಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗ ದತ್ತಿ ನಿಧಿಯನ್ನ ಇಟ್ಟು ಯಾವ ವಿಷಯವನ್ನ ಕುರಿತು ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥದ್ದನ್ನ ಅವರು ತಿಳಿಸಿದ್ದಾರೆ. ರಂಗಭೂಮಿ ಮತ್ತು ಸಮಾಜ ಸೇವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಈ ದತ್ತಿ ಆಶಯ ಆಗಿದೆ. ಇಂತಹ ಈ ದತ್ತಿ ಕಾರ್ಯಕ್ರಮಕ್ಕೆ ಇವತ್ತ ಅಧ್ಯಕ್ಷತೆಯನ್ನ ಶ್ರೀಮತಿ ಹೇಮಾಕ್ಷಿ ಕ್ರೇಸ್ರು ಅವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ಉಪನ್ಯಾಸವನ್ನ ನೀಡುವುದಕ್ಕಾಗಿ ಬಸವಣ್ಣ ಮತ್ತು ರಂಗಭೂಮಿ ಅಂತಕ್ಕಂತಹ ವಿಷಯವನ್ನ ಕುರಿತು ಮಾತನಾಡುವುದಕ್ಕಾಗಿ ವಿಶ್ರಾಂತ ವೈದ್ಯಾಧಿಕಾರಿಗಳಿಗೆ ವಿಶ್ರಾಂತಿ ಇರೋದಿಲ್ಲ ಅಂತ ನಾನು ಭಾವಿಸ್ತೇನೆ. ವಿಶ್ರಾಂತ ಅಂತ ಹಾಕಿದಾರಿಗೆ ವೈದ್ಯಾಧಿಕಾರಿಗಳು ಕಲಾವಿದರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಬಸೆಟ್ಟಿ ಅವರು ಆಗಮಿಸಿದ್ದಾರೆ. ಏಕಪಾತ್ರ ಅಭಿನಯ ಬಹುಶಃ ಬರಬಹುದು. ಬಸವರಾಜ್ ಮಲ್ಲಾಪುರ ಮಠ ಅಂತಕ್ಕಂಥವ್ರು ಏಕಪಾತ್ರ ಅಭಿನಯವನ್ನು ಕೂಡ ಅವರು ಇವತ್ತ ಮಾಡಲಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆದರಪೂರ್ವಕ ಸ್ವಾಗತವನ್ನ ಬಯಸ್ತಾ ಪ್ರಾಸ್ತಾವಿಕ ನುಡಿಗಳಿಗೆ ರಾಮತೇನೆ. ಎಲ್ಲರಿಗೂ ನಮಸ್ಕಾರ. ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಈಗ ವೇದಿಕೆಗಳಂತ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ ದತ್ತಿಯವರು ಈ ಒಂದು ದತ್ತಿಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆ ಮಂದಿಗೆ ಹಂಚಿಕೊಳ್ಬೇಕಂತ ಅವರನ್ನು ಬರಮಾಡ್ತಾರೆ. ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನನಗ ನಿರ್ಮಲಾ ಪಾಟೀಲ್ ಅವರು ಕಲಾವಿದೆ, ನಾನು ಒಬ್ಬ ಹವ್ಯಾಸಿ ಕಲಾವಿದ. ಅದಕ್ಕೆ ನೀವು ಅದನ್ನ ನನಗೆ ಅವಕಾಶ ಕೊಟ್ಟಿರಲ್ಲ, ಅದಕ್ಕೆ ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ಸಹೋದರಿ ನಿರ್ಮಲಾ ಪಾಟೀಲ್ ಮತ್ತು ನಾನು ಕೃಷ್ಣಗಾರುಡಿ ನಾಟಕದಲ್ಲಿ ಅಭಿನಯ ಮಾಡಿದ್ದೇವೆ. ನಾವು ಬಹಳ ಸಹೃದಯ ಹೆಣ್ಮಗಳು, ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದ್ಲು. ಮಗನನ್ನು ಕೂಡ ಅದೇ ರಂಗದಲ್ಲಿ ಬೆಳೆಸ್ಬೇಕನ್ನುವಂತ ಕನಸ ಆಗ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಒಂದ್ರ ದೂರದಲ್ಲಿರುವಂತ ಮಗ ಏನೋ ತೊಂದರೆಯಾಗಿ ಬಂದಿರ್ಬೋದು. ಆದ್ರೆ ಎಲ್ಲರೂ ಅಂದ್ರೆ ನಿರ್ಮಲಾ ಪಾಟೀಲ್ ಅವರು ಬಂಧುಗಳು ಬಾಂಧವರು ಅನ್ನುವಂತ ಮಾತನ್ನ ಇಷ್ಟು ಮಂದಿಯನ್ನ ಕಟ್ಟಿಕೊಟ್ಟದ್ದೇನಂದ್ರ ಈ ಒಂದು ದತ್ತಿ ಕಾರ್ಯಕ್ರಮ ಅನ್ನುವಂತ ಮಾತನ್ನ ನಾವು ಮರಿಬಾರದು.
ಆ ದೃಷ್ಟಿಯಿಂದ ನಾನು ವಿಚಾರ ಮಾಡೀನಿ. ನಾನು ಕೂಡ ಅನೇಕ ಕಲಾವಿದರಿಗೆ ಸಹಾಯ ಮಾಡ್ತಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ವೃತ್ತಿ ರಂಗಭೂಮಿ ಕಲಾವಿದರು ಕೂಡ ಅನೇಕ ಜನ ತ್ರಾಸ ತಗೊಳಕತ್ಯಾರ. ಎಷ್ಟೋ ಜನ ಮಕ್ಕಳನ್ನ ದತ್ತಕ್ಕೆ ತಗೊಳ್ಳದಾಗೋದು, ನಾವು ಕಲಾವಿದರನ್ನ ದತ್ತಕ್ಕೆ ತಗೋಬೇಕು ಅನ್ನುವಂತ ವಿಚಾರವನ್ನು ಮಾಡಿ ನಾನು ಅವರು ಕೊನೆಗಾಲದಲ್ಲಿ ಆರೋಗ್ಯ ಏನಾದರೂ ಸಮಸ್ಯೆ ಇದ್ರೆ ಯಾರೇ ಅನುಕೂಲ ಇದ್ದಂತವ್ರು ನಮ್ಮ ಕೈಲಾದಷ್ಟು ಸಹಾಯ ಮಾಡಾಕ ಆ ಕಲಾವಿದರನ್ನ ದತ್ತಕ್ಕೆ ತಗುವಂತ ಕೆಲಸವನ್ನ ನೀವು ಯಾರಿಗೆ ಉತ್ಸಾಹ ಇರ್ತದೆ ಅವ್ರು ಮಾಡ್ಬೇಕನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈಗ ನಾನು ಕೊಟ್ಟಂತ ವಿಷಯಕ್ಕೆ ಬರ್ತಾ ಇದ್ದೀನಿ. ನಾನು ಬಸವಣ್ಣ ಮತ್ತು ರಂಗಭೂಮಿ, ಬಸವಣ್ಣ ಮತ್ತು ರಂಗಭೂಮಿಗೆ ಏನು ಸಂಬಂಧ? ಯಾವುದೇ ಒಂದು ಇತಿಹಾಸದಲ್ಲಿ ಬಸವಣ್ಣ ಅವ್ರು ನಾಟಕ ಮಾಡಿದ್ರೇನು, ನಾಟಕ ಬರೆದ್ರೇನು? ಇಲ್ಲ. ಆದ್ರೂ ಕೂಡ ಯಾಕಂದ್ರೆ ಇವತ್ತ ಇಡೀ ರಂಗಭೂಮಿ ಸಾಹಿತ್ಯ, ಇಡೀ ರಂಗಭೂಮಿ ಸಂಗೀತ ಏನದವಲ್ಲ, ಅದು ಬಸವಣ್ಣ ತತ್ವದ ಮೇಲೆ ನಿಂತದ ತಿಳ್ಕೊಳಕ್ ನಮ್ಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಅದು ಬಹಳ ಮುಖ್ಯವಾದಂತಹದ್ದು. ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು. ನನ್ನ ಭಾಗ್ಯ ನೋಡ್ರಿ, ನಾನು ಬಾಗೇವಾಡಿಯಾಗ ಹುಟ್ಟಿದೆ. ಬಸವಣ್ಣವ್ರ ಮನಿ ಹತ್ರ ನನ್ನ ಮನಿ. ಇದು ಯಾರಿಗೆ ಸಿಗ್ತದೆ ಹೇಳ್ರಿ? ಮತ್ತೇನಂದ್ರೆ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ವಿಶೇಷವಾಗಿ ಬಸವಣ್ಣವ್ರ ಬಗ್ಗೆ ಹೆಚ್ಚು ಕೆಲಸ ನಡೀತಾವ. ಬಸವ ಕೇಂದ್ರ ಇರ್ಬೋದು, ರಾಷ್ಟ್ರೀಯ ಬಸವ ದಳ ಇರ್ಬೋದು, ಇವೆಲ್ಲ ಎಷ್ಟೊಂದು ಕೆಲಸ ಮಾಡ್ತಾವಂದ್ರೆ ಅದು ನಾವು ಇತಿಹಾಸದಾಗ ಮರಿಲಾರಂಗ ಇವತ್ತಿನ ದಿವಸ ಇಲ್ಲಿ ನಾಗರಿಕರು, ಮಾತೆಯರು, ತಾಯಂದಿರೆಲ್ಲ ನಾವು ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಹೆಮ್ಮೆ ಪಡುವಂತಹ ವಿಷಯ ಇವತ್ತು ಬಸವಣ್ಣವ್ರ ಬಗ್ಗೆ ನಾಟಕ ಸಾಕಷ್ಟು ಪ್ರದರ್ಶನ ಧಾರವಾಡದಾಗ. ಬಸವಣ್ಣನ ಪಾತ್ರ ಮಾಡುವಂತ 4-5 ಕಲಾವಿದರು ನಾವು ಧಾರವಾಡದಾಗ ಇದ್ದೇವೆ. ಇದನ್ನೆಲ್ಲ ನೋಡಿದಾಗ ಏನಾಗ್ತಂದ್ರೆ ಬಸವಣ್ಣನವರಿಗೆ ನಮಗ ಎಂತ ಒಂದು ಸಂಬಂಧ ಬಂತು ಅಂತ ವಿಚಾರ ಮಾಡ್ತಾರೆ. ಅದಕ್ಕೆ ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿ ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿ ಮಂಗಳ ವೇಳೆಯಲ್ಲಿ ಮಂತ್ರಿ ಪದವನ್ನು ಸ್ವೀಕಾರ ಮಾಡಿ ತಮ್ಮ ಕೊನೆಯ ದಿನಗಳನ್ನ ಕಲ್ಯಾಣದಲ್ಲಿ ಕೂಡ ಇದ್ದುಕೊಂಡು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ 64 ವಿದ್ಯೆಗಳು ಬರ್ತಿದ್ದು. ತಿಳ್ಕೋರಿದನು. ಇವತ್ತಿನ ದಿವಸ ಮಂತ್ರಿ ಆಗಬೇಕಾದ್ರೆ, ಮತ್ತೊಂದಾಗಬೇಕಾದ್ರೆ ಯಾವ ವಿದ್ಯೆ ಇರ್ಲಿಕ್ಕೂ ನಡೀತದ. ಆದ್ರೆ ಅವತ್ತಿನ ಕಾಲದಲ್ಲಿ ಮಂತ್ರಿ ಆಗಬೇಕಾದ್ರೆ, ರಾಜ ಆಗಬೇಕಾದ್ರೆ 64 ವಿದ್ಯೆಗಳು ಬೇಕಾಗಿದ್ದು. ಆ 64 ವಿದ್ಯೆಗಳಲ್ಲಿ ಏನಪ್ಪಾ ಅಂದ್ರೆ ನಾಟ್ಯ ಕಲೆ ಒಂದು, ಇದು ಗೊತ್ತಿರಲಿ, ಚಪ್ಪಾಳೆ ಹಾಕ್ಬೇಕು ನೀವೆಲ್ಲ. 64 ವಿದ್ಯೆಗಳಲ್ಲಿ ನಾಟ್ಯ ಕಲೆ ಬರ್ತದ್ರಿ. ಇದು ಯಾಕಂದ್ರ ಈ ನಾಟ್ಯ ಅನ್ನುವಂಥದ್ದು ಇವತ್ತು ನಿನ್ನೆ ಇದಲ್ಲ, ಇದು ಎಂದು ನಮ್ಮ ನಾಗರಿಕತೆ ಆರಂಭ ಆಯ್ತು ಅವತ್ತಿನಿಂದ ಬಂದಂಥದ್ದು ಇದು. ಆ ಸಂದರ್ಭದಲ್ಲಿ ಬಸವಣ್ಣವರಿಗೆ ಕೂಡ ಏನಂದ್ರ ಆ ಕಲೆಯನ್ನು ಕೂಡ ಕಲ್ತಿದ್ರು ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗ್ತದೆ. ಅದಕ್ಕ ಬಸವಣ್ಣವರ ವಚನಗಳು, ಬಸವಣ್ಣನವರ ಸಮಕಾಲೀನ ಶರಣರ ವಚನಗಳನ್ನ ಇವತ್ತ ನಾವು ನಾಟಕದ ಯಾವುದೇ ರಾಗಗಳಿಗೆ ಹೊಂದಿಸ್ಕೊಳಿಕ್ ಬರ್ತದ. ಆ ತರ ಅವ್ರು ಬರ್ಲಿಲ್ಲ ಅಂದ್ರ ನಾವೇನೂ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಬರೇ ಬದ್ಧವಾಗಿ ಬರೇ ಏನದ ಎಲ್ಲ ಹೇಳ್ಕೊತ ಬಂದ ಕೇವಲ ಕೂಡಲ ಸಂಗಮ ದೇವ ಅಲ್ಲಿಲ್ಲ. ಅವೆಲ್ಲ ಆ ವಚನಗಳನ್ನೇಂದ್ರೆ ಇವತ್ತ ಅನೇಕ ನಾಟಕಗಳಲ್ಲಿ ಬರುವಂತ ಮಾಲಕಂಶ ಇರ್ಬಹುದು, ಅನೇಕ ಈ ನಾಟಕಕ್ಕೆ ಬಹಳ ಸಂಬಂಧಪಟ್ಟಂತ ನಾನು ಕೆಲವು ಮಂದಿ ಆ ನಾಟಕದ ಸಂಗೀತಗಾರರಿಗೆ ವಿಚಾರ ಕೂಡ ಏನಂದ್ರ ನಾವು ಹಾರ್ಮೋನಿಯಲ್ಲಿ ನಾಟಕದ ಸಂಗೀತಕ್ಕೆ ಅಳವಡಿಸಬಹುದು ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಹೇಳಿದ್ರು. ಆ ದೃಷ್ಟಿಯಿಂದ ಅವತ್ತಿನ ದಿವಸ ಅವರಂತ ಸಾಹಿತ್ಯವನ್ನು ಕಟ್ಟಿಕೊಟ್ಟಾರ ತಿಳ್ಕೊಂಡು ಇವತ್ತು ನಮ್ಮ ವೃತ್ತಿ ರಂಗಭೂಮಿ ಆಗ್ಲಿ, ಹವ್ಯಾಸಿ ರಂಗಭೂಮಿ ಆಗ್ಲಿ ಇಷ್ಟೊಂದು ಏನಂದ್ರ ಅದು ವಿಶಾಲವಾದಂತ ಒಂದು ಇದು ಬಿಡಾಕತ್ತದ. ಹಾಳಾಗಲಿ ಎಷ್ಟದ ನೋಡ್ರಿ ವೃತ್ತಿ ರಂಗಭೂಮಿಗಳು. ನಿಮ್ಗೆ ಗೊತ್ತಿರ್ಲಿ, ವೃತ್ತಿ ರಂಗಭೂಮಿ ಉಚ್ಚರಾಯ ಸ್ಥಿತಿಗೇರಿ ಸ್ವಲ್ಪ ಮಂಕು ಬಡದತ್ತ. ಅದಕ್ಕ ಸೂರ್ಯನಿಗೆ ಮೋಡ ಬಂದಂಗ ಬಂದಿತ್ತು. ಮತ್ತೆ ಇವತ್ತು ವೃತ್ತಿ ರಂಗಭೂಮಿ ಇದು ಪ್ರಾದುರ್ಭಾವ ಆಗ್ತಾ ಇದೆ. ಮಧ್ಯದಲ್ಲಿ ಬಂದಂತ ಸಿನಿಮಾ ಒಂದು ಸಾಹಿತ್ಯ, ಸಿನಿಮಾ ರಂಗದಲ್ಲಿ ವಚನ ಸಾಹಿತ್ಯಗಳನ್ನ, ಬಸವ ಸಾಹಿತ್ಯವನ್ನ, ಶರಣ ಸಾಹಿತ್ಯವನ್ನ, ಸಂತ ಸಾಹಿತ್ಯವನ್ನ, ದಾಸ ಸಾಹಿತ್ಯವನ್ನ ಬಳಸಿಕೊಳ್ಳದೇ ಇರುವುದರಿಂದ ಎಲ್ಲಿವರೆಗೆ ಈ ಸಾಹಿತ್ಯವನ್ನ ಚಿತ್ರರಂಗಗಳು ಬಳಸ್ಕೊಂಡು ಅಲ್ಲಿ ತನ ಚಿತ್ರರಂಗ ಎತ್ತರ ಮಟ್ಟದಲ್ಲೇ ಇತ್ತು. ಯಾವಾಗ ಇದನ್ನೆಲ್ಲ ಬಿಟ್ಟು ಏನಂದ್ರೆ ಕಿಚ್ಚ, ಮಚ್ಚ, ಉಚ್ಚ, ಊರುಚ್ಚ, ಪರಾರಿ ಸಿನಿಮಾ ಬಂದು ನೋಡ್ರಿ. ಇವೆಲ್ಲ ಎಂತಿಂತ ಸಿನಿಮಾ ಬಂದು ನೋಡ್ರಿ. ಎಂತಿಂತ ವರ್ಷಕ್ಕೊಬ್ಬ, ಕೋಟಿಗೊಬ್ಬ, ಈಗ ಥಿಯೇಟ್ರಿಗೆ ಒಬ್ಬನೇ ಒಬ್ಬ. ಅಂತ ಪ್ರಸಂಗ ಬಂದು ಅದೆಲ್ಲ ಏನಾಯ್ತು, ಹಾಳಾಗಿ ಇವತ್ತು ಯಾವುದೇ ನಾಟಕವನ್ನು ಮಾಡ್ರಿ ನಾವು ಮಿನಿಮಮ್ ಇವತ್ತು 300-500 ಜನರನ್ನ, 1000 ಜನರನ್ನ ಕೂಡಿಸ್ತಿರುವಂತ ಧೈರ್ಯ ನಮಗ ಪ್ರಭುವಂಚನಾಳ್ ಅವ್ರಿಗೆ ಎಲ್ಲ ವಿಚಾರ ಮಾಡ್ತಕ್ಕಂಥ ಮಾತ. ಯಾಕಂದ್ರೆ ನಮ್ಮ ವಿದ್ಯಾವರ್ಧನ ಸಂಘದ ವೇದಿಕೆ ಮೇಲೆ ಎಂತಿಂತ ನಾಟಕಗಳನ್ನ ಆಡಿಸ್ತಿದ್ದಾರೆ ಅಂದ್ರೆ ಜನರಲ್ಲಿರುವಂತಹ ನಾಟಕದ ಬಗ್ಗೆ ಅಭಿಮಾನ. ಯಾಕಂದ್ರೆ ನಾವು ಬಸವಣ್ಣನ ಒತ್ತಲು, ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿಲ್ಲ ಎಂದೆಂದು ಸಾವು ಅಂತ ಯಾಕೆ ಹೇಳಿದ್ರಂದ್ರ ಆ ಬಸವಣ್ಣವ್ರ ಅಂಶ ನಮ್ಮಲ್ಲಿ ಇದೆ. ಆ ಜೀನ್ಸ್ ನಮಗ್ ಬಂದದ ಸಂಬಂಧ ನಾವೇನದ
ಅವ್ರನ್ನ ಎಲ್ಲ ರಂಗದಲ್ಲಿ ಕೂಡ ನೋಡ್ತೇವ್ರಿ ಇವತ್ತಿನ ದಿವಸ. ಒಕ್ಕಲ್ತನ ಇರಬಹುದು, ವ್ಯಾಪಾರ ಇರಬಹುದು, ವೈದ್ಯಕೀಯ ಇರಬಹುದು, ವಕೀಲಿಕೆ ಇರಬಹುದು, ಎಲ್ಲ ರಂಗಭೂಮಿಯಲ್ಲಿ ಇರಬಹುದು ಬಸವಣ್ಣವ್ರು ಬರ್ತಾರೆ. ಅದರ ಸಲುವಾಗಿ ಹೇಳೋದೊಂದು ಏನಪ್ಪಾ ಅಂದ್ರೆ ಆ ಬಸವಣ್ಣನವರನ್ನ ಯಾವುದೇ ಒಂದು ರಂಗದಲ್ಲಿ ಕೂಡ ಅಳವಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಏನಾಯ್ತಂದ್ರೆ ನಮ್ಮ ರಂಗಭೂಮಿಗಳು ಹೆಂಗ್ ಅಳವಡಿಸಿಕೊಂಡ್ರು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಮಾತ. ಅದಕ್ಕ ಇಲ್ಲಿ ನೋಡ್ರಿ 12ನೇ ಶತಮಾನ ಅದು ಭಾಗ್ಯೋದಯದ ಕಾಲ. ಅಲ್ಲಿ ಏನಂದ್ರ ಭಕ್ತಿ, ಜ್ಞಾನ, ವೈರಾಗ್ಯ, ವೈಚಾರಿಕ ನೆಲೆಗಟ್ಟಿನ ಮೇಲೆ ಒಂದು ಶರಣ ಸಾಹಿತ್ಯ, ವಚನ ಸಾಹಿತ್ಯ ಎಂಬ ತುಂಬಿದ ಬಸವಯುಗ. ಆ ತಮ್ಮ ಬತ್ತಳಿಕೆಯಲ್ಲಿ ಅಂದ್ರೆ ಈ ವೈಚಾರಿಕತೆ ಬಾಣಗಳನ್ನು ತುಂಬಿಕೊಂಡು ಬಂದ್ರೆ ಬಸವಣ್ಣವರು ಬಂದ್ ಏನ್ ಮಾಡಿದ್ರಂತ ತಮ್ಮ ಶರಣರು ತಮ್ಮ ಜೀವನದಲ್ಲಿ ನುಡಿದಂತೆ ನಡೆದು ಇಷ್ಟಲಿಂಗಕ್ಕೆ ಕೊಟ್ಟ ಭಾಷೆಯ ವಚನ ಮನುಷ್ಯನಿಗೆ ಆಹಾರ ಸರಿಯಾಗಿ ಪಚನವಾದರೆ ದೇಹಕ್ಕೆ ಶಕ್ತಿ, ವಚನ ಹೃದಯಗತವಾಗಿ ಪಚನವಾದರೆ ಚಾರಿತ್ರ್ಯವಂತ ವ್ಯಕ್ತಿ ನಿರ್ಮಾಣವಾದರೆ ಅದು ಸಮಾಜಕ್ಕೆ ಶಕ್ತಿ, ವಚನ ಅದೊಂದು ವೈಜ್ಞಾನಿಕ ಸತ್ಯ ಸಾಹಿತ್ಯ, ವೈಚಾರಿಕ ಸಾಹಿತ್ಯ, ಸಾತ್ವಿಕ ಜೀವನದ ವೈಭವದ ಸಾಹಿತ್ಯ ಅಂತ ಇದನ್ನ ಯಾರು ಬಿಡ್ತಾರಂದ್ರ ಅವ್ರ ಬಗ್ಗೆ ಏನಪ್ಪಾ ಅಂದ್ರ ಯಾರು ವಿಮರ್ಶೆ ಮಾಡ್ತಾರ ಅಂತವ್ರು ಬಿಡ್ತಾರ ಬಸವಣ್ಣವ್ರ ಬಗ್ಗೆ. ಅವತ್ತಿನ ದಿವಸ ಏನಾಗಿತ್ತು ಹೇಳ್ರಿ ನೋಡೋಣ. ಅಪ್ರಬುದ್ಧ ಸ್ವಾರ್ಥ ಪ್ರಭುಗಳಿಂದ ಪುರೋಹಿತ ವರ್ಗದಿಂದ ಶೋಷಣೆಗೊಳಗಾಗಿ ಜಿಡ್ಡುಗಟ್ಟಿದ ಜೀವನಕ್ಕೆ ದಿಕ್ಸೂಚಿಯಾಗಿ ಬಂದ ಬಸವಣ್ಣನವರು ನವಯುಗದ ನೇತಾರರಾದರು. ಇವತ್ತು ನಮ್ಮ ರಂಗಭೂಮಿ ಕೂಡ ಅನೇಕ ರಂಗಭೂಮಿಯಿಂದ ಅನೇಕ ಜನ ಜೀವನವನ್ನು ತಿದ್ದುಕೊಂಡ್ರು ಇವತ್ತಿನ ದಿವಸ. ಮುಂದೆ ಹೇಳ್ತೀನಿ ನಾನು. ಅದಕ್ಕ ಅವರ ಸಮಕಾಲೀನ ಶರಣೆಯರು ಮಾಡಿದ ವಚನ ರಚನೆ, ವಚನ ಅನುಷ್ಠಾನ, ವಚನ ಚಳವಳಿ ಸಾಮಾನ್ಯವಾದುದಲ್ಲ. ಅದು ಸಾಗರದಷ್ಟೇ ಭಕ್ತಿ, ಶಕ್ತಿ, ಯುಕ್ತಿಯಿಂದ ಕೂಡಿ ಸಮಷ್ಟಿ ಸಮಾಜ ನಿರ್ಮಾಣದ ಹೋರಾಟಕ್ಕೆ ಅಣಿಯಾಯಿತು ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಇಲ್ಲಿ ಆ ಬಸವಣ್ಣವ್ರು ಏನ್ ಮಾಡ್ತಾರಂದ್ರ ನಮ್ಮ ರಂಗಭೂಮಿಗೆ ಅಂದ್ರೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಾರಂದ್ರ ಇವತ್ತು ಯಾವುದೇ ಒಬ್ಬ ನಾಟಕಕಾರ ಇರ್ಲಿ, ನಾಟಕದ ಸಂಗೀತಗಾರ ಇರ್ಲಿ, ಬಸವಣ್ಣವರ ವಚನಗಳಿಗೆ ಪ್ರಭಾವಿತನಾಗಿ ಅವುಗಳನ್ನ ರಚಿಸಿದ್ದಾನೆ. ಇವತ್ತಿನ ದಿವಸ ವಚನ ಸಾಹಿತ್ಯದಲ್ಲಿ ಎಲ್ಲಾ ಇದೆ. ಜಗತ್ತಿನಲ್ಲಿ ಏನೇನದ ಅದೆಲ್ಲ ವಚನ ಸಾಹಿತ್ಯನಾಗ ಅದ. ಜಗತ್ತಿನಲ್ಲಿ ಏನೇನದ ಅದೆಲ್ಲ ರಂಗಭೂಮಿ ಒಳಗ. ರಂಗಭೂಮಿ ಅದೇನ್ ಗೊತ್ತಂದ್ರೆ ಒಂದು ಸಂಚಾರಿ ವಿದ್ಯಾಲಯ, ವಿಶ್ವವಿದ್ಯಾಲಯದು. ಇವತ್ತು ಬೇರೆ ಬೇರೆ ನಾಟಕಗಳು ಹೇಗೆ ಇರ್ಬೋದು, ಆದ್ರೆ ನಾವು ನೋಡಿದಂತಹ ನಾಟಕಗಳು, ವೃತ್ತಿರಂಗಭೂಮಿ ನಾಟಕಗಳು, ಹವ್ಯಾಸಿ ನಾಟಕಗಳು, ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಅದರಿಂದ ಅನೇಕ ಪಾಠಗಳನ್ನ ಕಲ್ತೇವೆ. ಅದರಿಂದ ನಾವು ಇಷ್ಟು ವೇದಿಕೆ ಮೇಲೆ ಮಾತಾಡ್ಲಿಕ್ಕೂ ಕೂಡ ನಾವು ಸನ್ನದ್ಧರಾಗ್ಯವ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಅದಕ್ಕ ಇಲ್ಲಿ ಒಂದು ಬಹಳ ಚಂದ ವಿಚಾರ ನೋಡಿ. ವಚನ ಚಳುವಳಿಯಿಂದ ಕನ್ನಡಿಗರಲ್ಲಿ ಸಾತ್ವಿಕ ಸಂತೃಪ್ತ ಸಮಾಜ ನಿರ್ಮಾಣ ಆತ. ನಾಟಕ ನೋಡಿ ಬಂದ್ಮೇಲೆ ಹೆಂಗಾಕಿತ್ರಿ ಅವಾಗೆಲ್ಲ ನಮಗ ರಾತ್ರಿ ಎಲ್ಲ ನಿದ್ದಿಗಟ್ಟು ಬಂದ್ಮೇಲೆ ಏನಾಕಿತ್ತು, ಒಂದು ಸ್ವರ್ಗವನ್ನೇ ನೋಡ್ದಂಗ ಆಕಿತ್ತು. ವಾರಗಟ್ಲೆ ಅದ್ರ ಬಗ್ಗೆ ಮಾತಾಡ್ತಿದ್ದೀವ. ಬದುಕು ಬಂಗಾರವಾಯ್ತಿರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಕುಂಕುಮ ನಾಟಕ ಇರ್ಬೋದು. ಅವನ್ನೆಲ್ಲ ನೋಡಿದಾಗ ಅವನ್ನೆಲ್ಲ ನೋಡಿ ಕಲ್ತವ್ರೆ ನಾವೆಲ್ಲ. ಇವತ್ತಿನ ದಿವಸ ನೋಡ್ರಿ ಬಸವಣ್ಣವ್ರ ವಚನ ನೋಡಿದ್ರೆ ಎಷ್ಟು ಶಕ್ತಿ ಬರ್ತದ, ಅಷ್ಟ ಏನದ ಒಳ್ಳೆ ನಾಟಕ ನೋಡಿದ್ರೆ ಶಕ್ತಿ ಬರ್ತದ. ಚಿತ್ತೂರಿ ಕಂಪನಿಯವ್ರ ಭಾಗ್ಯ ಬಂತು, ಬುದ್ಧಿ ಹೋಯ್ತು ನಾಟಕ ನೋಡಿದೆ ನಾನು. ಯಾವಾಗ ನೋಡಿದೆ? SSLC ಪರೀಕ್ಷೆ ಮರದನ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು. ರಾತ್ರಿ 3 ತನ ನಾಟಕ ನೋಡಿದೆ. ನೋಡಿ ಮುಂಜಾನೆ ಎದ್ದು 10ಕ್ಕೆ ಹೋದೆ. ಎಲ್ಲರಿಗಿನ್ನ ಹೆಚ್ಚು ಅದ್ರಾಗೆ ಮಾರ್ಕಸ್ ತಗೊಂಡೆ ನಾನು. ಯಾಕಂದ್ರ ನನ್ನಲ್ಲಿ ಏನಾತಂದ್ರ ನಾನು ಓದಿದ ಅಭ್ಯಾಸ ಮತ್ತು ಆ ನಾಟಕದ ಪ್ರಭಾವ ಎರಡೂ ಕೂಡಿ ಅಂದ್ರೆ ನನ್ನಲ್ಲಿರುವಂತ ಹಾರ್ಮೋನ್ ಏನದು ಅಂದ್ರೆ ಎಸ್ಟಾಬ್ಲಿಷ್ ಆಗಿದೆ. ನನಗೊಂದು ಉತ್ಸಾಹ ಬತ್ತು, ಬರಿಬೇಕು ಅನ್ನೋ ಕಸು ಬತ್ತು. ಅದಕ್ಕೆ ನಾವು ಅದೇವ ಅಂತ ಹೇಳ್ಬೇಕಾಗಿದೆ. ಅದಕ್ಕೆ ಇಲ್ಲೇನಾತಂದ್ರ ಕನ್ನಡ ರಂಗಭೂಮಿಯು ಕೂಡ ಏನ್ ಮಾಡ್ತಂದ್ರೆ ಬಸವಾದಿ ಶರಣರ ಜೀವನ ಶೈಲಿ ಮತ್ತು ವಚನ ಸಾಹಿತ್ಯ ಬಳಸಿಕೊಂಡು ಶ್ರೀಮಂತವಾಗಿ ಸಮಾಜಕ್ಕೆ ಆತ್ಮರಂಜನೆ ಮತ್ತು ಮನರಂಜನೆ ಎರಡನ್ನೂ ನೀಡಿದೆ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಾಟಕ ನೋಡಿದ್ರೆ ನಮ್ಗೆ ಏನಾಗ್ತದ್ರಿ? ಆತ್ಮರಂಜನೆ ಆಗ್ತದ, ಮನರಂಜನೆ ಆಗ್ತದ. ಏಣಿಗೆ ಬಾಳಪ್ಪನವ್ರ ನಾಟಕದ ಬಗ್ಗೆ ಮುಂದೆ ಹೇಳ್ತೇನೆ ನಾನು. ಅದನ್ನೆಲ್ಲ ನೋಡಿ ಎಷ್ಟು ಮಂದಿ ಅದ್ರ ಬಗ್ಗೆ ಇವತ್ತಿನ ದಿವಸ ಎಂತಿಂತ PhD ಮಾಡಿಬಿಟ್ರು. ಜಕಬಾಳ ಅವರು ಕಲಾವೈಭವ ನಾಟ್ಯ ಸಂಘ ಬೆಳಗಾವಿ ಏಣಿಗೆ ಬಾಳಪ್ಪನವರ ಒಂದು ನಾಟ್ಯ ಸಂಘದ ಇದು ಒಂದು PhD ಪದವಿಗೆ ಬರ್ತದಂದ್ರೆ ಅದು ಯಾಕಂದ್ರೆ ಅದು ಬಸವಣ್ಣವರ ನಾಟಕ. ಆ ಬಸವಣ್ಣವರ ನಾಟಕ ಏಣಿಗೆ ಬಾಳಪ್ಪನವ್ರು ಮಾಡಿದ್ರ ತಿಳ್ಕೊಂಡು ಏನಾಯ್ತಂದ್ರ ಅವ್ರ ಬಗ್ಗೆ ಒಂದು PhD ಪುಸ್ತಕ ಬರಿಬೇಕಾಯ್ತದ. 5,000 ಪ್ರಯೋಗಗಳಂದ್ರೆ ಸಾಧಾರಣ ಅಲ್ರಿ. ಎಂತಿಂತ ವಿಷಯಗಳು ಬರ್ತಾವ ಅದರಾಗ. ಹುಬ್ಬಳ್ಳಿಯಲ್ಲಿ 300 ಪ್ರಯೋಗ ಬಸವಣ್ಣ ನಾಟಕ. ಗವಿಮಠದ ನವಲಗುಂದದ ಗವಿಮಠದ ಸ್ವಾಮಿಗಳು, ಮೋರೆ ಹನುಮಂತರಾಯ, ಮುದೋಳದ ಕಿರೀಟ ಮಠ ಮೃತ್ಯುಂಜಯ ಅಪ್ಪಗಳು, ಅಂಥವರೆಲ್ಲ ಬಂದು ಸನ್ಮಾನ ಮಾಡಿ ನಾಟ್ಯ ಭೂಷಣ ಅನ್ನುವಂತ ಒಂದು
ಬಿರುದು ಕೊಡ್ತಾರಂದ್ರ ಅದಕ್ಕೆ ಬಸವಣ್ಣವರೇ ಕಾರಣ, ಬಸವಣ್ಣವರ ವಚನ ಸಾಹಿತ್ಯನೇ ಕಾರಣ ಅಂತ ನಾವೇನಂದ್ರೆ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ನಾನು ಆಗಲೇ ಹೇಳ್ದಂಗ ಬಸವಣ್ಣವರು ಕಲಿತ 64 ವಿದ್ಯೆಗಳಲ್ಲಿ ನಾಟಕ ಕಲೆಯರು ಇದು ಸುಳ್ಳಲ್ಲ. ಪ್ರಾಚೀನ ಕಾಲದಲ್ಲಿ ಅರಮನೆ, ಗುರುಮನೆ, ಶ್ರೀಮಂತರ ಆಶ್ರಯಲ್ಲಿ ಬೆಳೆದ ರಂಗಭೂಮಿ ಗೊತ್ತಂದೆ ನಿಮಗೆ. ಅರಮನೆ ಮತ್ತು ಗುರುಮನೆ ಆಶ್ರಯದಾಗ ಬೆಳೀತು. ಬಸವಾದಿ ಶರಣರ ಜೀವನ ಸಾಹಿತ್ಯವಿಲ್ಲದಿದ್ರೆ ಅದು ಅಪೂರ್ಣವೇ. ಅದರಲ್ಲಿ ಉತ್ತರ ಕರ್ನಾಟಕದ ವಚನಕಾರರ ಶರಣರ ಪುಣ್ಯಭೂಮಿಯಾಗಿರುವಂತೆ ಉತ್ತರ ಕರ್ನಾಟಕ ವಿಶೇಷವಾಗಿ ಏನಿತ್ತು ದಕ್ಕನ್ ಪ್ರಸ್ಥಭೂಮಿ ಅಂತ ನೋಡಿ ಸರ್. ನಾವು ಈ ತುಂಗಭದ್ರಾ ನದಿ ಹಿಡ್ಕೊಂಡು ಈ ಕಡೆ ಏನ್ ಬರ್ತೇವಲ್ಲ, ಇಲ್ಲಿ ಏನಾಗ್ತದಂದ್ರ ಶರಣರ ಪುಣ್ಯಭೂಮಿ ಇರುವಂತೆ ಹವ್ಯಾಸಿ ವೃತ್ತಿರಂಗಭೂಮಿ ಮತ್ತು ಎಲ್ಲ ಕಲಾವಿದರ ಇವತ್ತಿನ ದಿವಸ ಇಲ್ಲಿ ಏನಂದ್ರೆ ನಾವು ಎಲ್ಲರೂ ಇಲ್ಲಿ ವೈಭವದ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ. ರಂಗಭೂಮಿ ಎತ್ತರದ ಸ್ಥಾನ ಇರುವುದು ಉತ್ತರ ಕರ್ನಾಟಕದಲ್ಲೇ. ಉತ್ತರ ಕರ್ನಾಟಕದಲ್ಲೇ ಅದಕ್ಕೆ ಎತ್ತರದ ಸ್ಥಾನ. ಅದಕ್ಕೆ ಯಾಕೆ ಹಿಂಗಾತಂದ್ರೆ ಅದಕ್ಕೆ ಕಣಿವೆಯವರು ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಕರ್ನಾಟಕ ಶಬ್ದದಲ್ಲಿಯೇ ನಾಟಕ ಪದ ಇರುವುದರಿಂದ ಇರಬೇಕು. ಅದು ಕನ್ನಡಿಗರಿಗೆ ಅಷ್ಟು ಪ್ರೀತಿ ಆಗ್ತದೆ. ನಾಟಕ ಅಂದ್ರೆ ಅಷ್ಟು ಪ್ರೀತಿ ಆಗ್ತದೆ. ನಾಟಕ ಮಾಡಕತ್ತಾರ ಹೋಗುನ್ ನಡ್ರಿ, ನಾಟಕದ ನೋಡು ನಡ್ರಿ. ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಹುರುಪು ಬರ್ತಿದ್ದಿಲ್ಲ. ನಾಟಕ ನೋಡ್ಬೇಕಾದ್ರೆ ಅದಕ್ಕೊಂದು ವಿಶೇಷ ತಯಾರಿ ಇರ್ತಿತ್ತು. ಮಕ್ಕಳನ್ನ ಕರಿತಿದ್ರು, ತಂದಿ ಕರಿತಿದ್ರು, ಅತ್ತಿ ಕರಿತಿದ್ರು. ಹೊರತಿರಂಗಭೂಮಿ ತನ್ನ ಗಟ್ಟಿ ಸ್ಥಾನವನ್ನು ಕಟ್ಟಿಕೊಂಡಿತು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ. ವಚನ ಸಾಹಿತ್ಯವನ್ನು ಆಧಾರವಾಗಿಟ್ಟುಕೊಂಡು ಬಸವಣ್ಣವರು ಕುರಿತು ಬರೆದ ನಾಟಕಗಳಿಂದ ರಂಗಭೂಮಿಗೆ ರಂಗ ಬಂತು. ಯಾವ ಬಸವಣ್ಣ ಸಾಹಿತ್ಯವನ್ನ ತಗೊಂಡಾಗ ಏನದ ಆ ನಾಟಕಗಳ ಅವು ಅದ್ದೂರಿ ಆಗಾಕತ್ತು. ಅದು ಕಲಾವಿದರಿಗೆ ಗೊತ್ತಾಯ್ತು. ಗೊತ್ತಾದಾಗ ಏನದ ಬಸವಣ್ಣವರ ವಚನಗಳನ್ನ, ಬಸವಣ್ಣವರ ಸಾಹಿತ್ಯವನ್ನ ಅದರಲ್ಲಿ ಬಳಸ್ಕೊಳಕತ್ತರು. ಅದೇ ಆಮೇಲೆ ಬಸವಣ್ಣನವರು ಇತರ ಶರಣರು ರಂಗಭೂಮಿಯ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಆ ನಾಟಕ ರಂಗದ ಸೀನ್ರಿ ಇವತ್ತಿನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಆ ಜಾಲರಿಗಳಲ್ಲಿ, ಕಂಬಗಳಲ್ಲಿ, ಕವಾಟಗಳಲ್ಲಿ ಬಸವಣ್ಣವರ ಚಿತ್ರ ಬಂದು ನಾಟಕ ಬಹಳ ಪದ್ಧತಿ ಪ್ರಕಾರ ಸ್ಟೇಜ್ ಇರ್ಬೇಕ್ರಿ. ಅದು ಇವತ್ತು ಅವೆಲ್ಲ ಹೋಗ್ಯಾವ. ದಯವಿಟ್ಟು ನಾವು ಹಳಿ ಮಂದಿ ಅದನ್ನ ಉಳಿಸ್ಬೇಕು. ಇವತ್ತಿನ ದಿವಸ ಒಂದು ನಾಟಕದಲ್ಲಿ ಕಡಿಮೆ ಅಂದ್ರು 4-5 ಜಾಲರಿಗಳು ಇರ್ಬೇಕಾಗ್ತದ. ಪರದೆಗಳು ಹಿಂದೆ ಹೋಗ್ತಿರ್ತಾವ, ಅದು ಮುಂದೆ ಕಾಣ್ಲಾರಂಗ್ ಜಾಲರಿ ಹಾಕಿರ್ತಾರ. ಆ ಜಾಲರಿಯಲ್ಲೆಲ್ಲ ಏನಾಗಿತ್ತಂದ್ರೆ ಬಸವಣ್ಣವರ ಭಾವಚಿತ್ರಗಳೇ ಇರ್ತಿದ್ವು. ಎಡಕ ಬಲಕ ಸೈಡ್ ವಿಂಗ್ಸ್ ನಲ್ಲಿ ಏನಂದ್ರೆ ಬಸವಣ್ಣವರು, ಹರಳಯ್ಯನವರ ಚಿತ್ರಗಳು ಬಂದು. ಅದಕ್ಕೇನಂದ್ರೆ ಆ ಪರದೆ ಫ್ರೇಮ್ಗಳಲ್ಲಿ, ಕಂಬ ಕಪಾಟಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇಲ್ಲದ ಕಂಪನಿನೇ ಇದ್ದಿದ್ದಿಲ್ಲ. ಈಗೆಲ್ಲ ಡಿಜಿಟಲ್ ಬಂದು ಏನೇನೋ ಆಗ್ತಾ ಇದೆ, ಆ ಪ್ರಶ್ನೆ ಇಲ್ಲ. ಅವತ್ತಿನ ದಿವಸ ಇಲಕಲ್ಲದಲ್ಲಿ ಧೋತ್ರೆಯವರು, ಸಪ್ಪಂಡಿಯವರು, ಮೊಹಮ್ಮದ್ ಅಂತ ಒಬ್ಬ ಕಲಾವಿದ್ದ ನೋಡಿನ್ರಿ ನಾನು. ಅವನಿಗೆ ನಾನು ಸ್ವಲ್ಪ ಸಹಾಯ ಮಾಡಿದ ಹೆಮ್ಮೆ ನನಗದ. ಕೊನೆಗಾಲದಲ್ಲಿ ಮೊಹಮ್ಮದ್ ಅನ್ನಂತವ ಸಿದ್ಧಾರೂಢರು ಚಿತ್ರ ಬರೀತಿದ್ದ, ಮಹಾಂತಪ್ಪಗಳು ಚಿತ್ರ ಬರೀತಿದ್ದ. ವಿಶೇಷವಾಗಿ ಅವನ ರಂಗ ಪರದೆಗಳು ಹೆಂಗಿರ್ತಿದ್ವು ಅಂದ್ರೆ ಬರೇ ಬಸವಣ್ಣ, ಅಕ್ಕ ಮಹಾದೇವಿ ಅವರನ್ನೇ ಕುರ್ತಿದ್ದು. ಯಾರು ನೋಡಿದವ್ರಿಗೆ ಅದನ್ನ ನೆನಪಿರ್ತದೆ. ಮೊಹಮ್ಮದ್ ಪೀರ್ ಅಂತಿದ್ದ ಅವನು ಅಷ್ಟು ಒಳ್ಳೆಯ ಚಿತ್ರಗಳನ್ನು ಬರೀತಿದ್ದ. ನನ್ನ ಪುಸ್ತಕದ ಆಲ್ಬಮ್ಗಳಲ್ಲಿ ಅವನ್ನೆಲ್ಲ ನಾನು ಸಂಗ್ರಹ ಮಾಡಿಟ್ಟಿನಿ. ಯಾಕಂದ್ರೆ ಅವರು ಅಷ್ಟು ನಮ್ಮ ಮೇಲೆ ಒಂದು ಚಾಪನ್ನ ಮೂಡಿಸಿದ್ರು ಅನ್ನುವಂತ ಮಾತನ್ನು ಕೂಡ ಹೇಳ್ಬೇಕಾಗ್ತದೆ. ಅದಕ್ಕೆ ಇನ್ನು ಮುಂದೆ ಬಸವಣ್ಣನವರ ಕುರಿತು 1911ರಿಂದ ಇಲ್ಲಿವರೆಗೆ 100 ನಾಟಕ, ದೊಡ್ಡಾಟ, ಯಕ್ಷಗಾನ, ರೂಪಕ ರಚನೆ ಆಗ್ಯಾವ. ಎಲ್ಲ ಆಗ್ಯಾವ್ರಿ. ದೊಡ್ಡಾಟ ಆಗ್ಯದ. ಲಠ್ಠೆಯವರು, ಗುಲ್ಬರ್ಗಾದ ಲಠ್ಠೆಯವರು ಒಂದು ದೊಡ್ಡಾಟ ಬರೆದಾರ. ಇಲ್ಲಿ ಅದರಲ್ಲಿ ಅನಕರವರ ಸಾಹಿತ್ಯ ಆದರ್ಶಿ, ವಿಶೇಷವಾಗಿ ಅನಕರವರ ಸಾಹಿತ್ಯ, ಜೋಳದ ರಾಶಿ, ದೊಡ್ಡನಗೌಡರ ಸಾಹಿತ್ಯ, ಇವನ್ನೆಲ್ಲ ತಗೊಂಡು ಏನಂದ್ರೆ ನಾಡೋಜಿ ಏಣಿಗೆ ಬಾಳಪ್ಪನವರು ಜಗಜ್ಯೋತಿ ಬಸವೇಶ್ವರ 5,000 ನಾಟಕ ಪ್ರಯೋಗ ಮಾಡಿದ್ರು. ಈಗ ಇತಿಹಾಸದು. ಇದಲ್ಲದೆ ಲಂಕೇಶರು, ಕಾರ್ನಾಡರು, ಬದಿಗಿನ ಪುಟ್ಟರಾಜ ಗವಾಯಿಗಳು, ಜೋಳದ ರಾಶಿ ದೊಡ್ಡನಗೌಡರು, ಸಿದ್ದಯ್ಯ ಪುರಾಣಿಕರು, ಶ್ರೀಕಂಠ ಶಾಸ್ತ್ರಿಗಳು, ನಲವಡಿ ಮಹಾಂತೇಶ ಶಾಸ್ತ್ರಿಗಳು, ಎಂ ಕಲಬುರ್ಗಿ ಅವರು, ಗಿರೀಶ್ ಕಾರ್ನಾಡ್ ಅವರು, ಮಹಾದೇವ್ ಬಣಕಾರ್ ಅಂತವ್ರು ಅನೇಕ ಮಹನೀಯರು ಏನ್ ಮಾಡಿದ್ರಂತ ಬರೆದಂತಹ ನಾಟಕಗಳು ಈಗ ಲಭ್ಯ ಅದಾವ. 1987ರಿಂದ ಸಾಣೇಹಳ್ಳಿ ಶಿವಕುಮಾರ ಸ್ವಾಮಿಗಳು ತಮ್ಮ ಜಮೂರಾ ಕಲಾಲೋಕದಿಂದ ಬಸವಣ್ಣವ್ರ ಬಗ್ಗೆ ಅನೇಕ ನಾಟಕಗಳನ್ನು ಮಾಡಿದ್ರು. ಅದೇ ಅಲ್ಲದೆ ಮುಂದೆ ನಮ್ಮ 1993ರಿಂದ ಚಿತ್ರದುರ್ಗ ಮಠದಿಂದ ಕೂಡ ಅನೇಕ ನಾಟಕಗಳು ಬಂದು ಅನ್ನುವಂತ ಕೂಡ ಮಾತುಗಳನ್ನ ನಾನು ಇಲ್ಲಿ ಉಲ್ಲೇಖಿಸಿ ಬಯಸ್ತಾ ಇದ್ದೇನೆ. ಅದಕ್ಕೆ ಇವತ್ತಿನ ದಿವಸ ನಾವು ಆ ಬಸವಣ್ಣವರ ಬಗ್ಗೆ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಾಟಕ ರಂಗದ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ನಾಟಕ ಅನ್ನುವಂಥದ್ದು ಒಂದು ಶಿಕ್ಷಣ ಸಾಹಿತ್ಯ. ಒಂದ 3 ತಾಸು 4 ತಾಸು ನಾಟಕ ಇರ್ತಿದ್ವು ಅವಾಗೆಲ್ಲ.
ಇಡೀ 3 ತಾಸು 4 ತಾಸು ನಾಟಕಗಳು ಆ ಜೀವನಕ್ಕೆ ಬೇಕಾದಂತಹ ವಿಚಾರಗಳನ್ನೇ ಕೊಡ್ತಿದ್ವು. ಮತ್ತು ಅನೇಕ ನಾಟಕಗಳು ಚಲನಚಿತ್ರವಾಗಿ ಬೇರೆಯವರ ಬಾಳಿಗೆ ದಾರಿದೀಪ. ಉತ್ತರ ಕರ್ನಾಟಕದ ಪಿ ದುತ್ತುರಿಗೆ ಅವರ ನಾಟಕ ಸಂಪತ್ತಿಗೆ ಸವಾಲು, ಅವತ್ತ ಅವರು ಕಂಪನಿಯವರು ಒಯ್ದು ಅನ್ನ ಅವರೆಲ್ಲ ತಗೊಂಡ್ ನೋಡ್ಬೇಕ್ರಿ ಯೂಟ್ಯೂಬ್ನೇ. ಇವತ್ತು ಅವ್ರದ್ದು ಮಾತು ಬರ್ತದ. ಇದು ನಾವು ಯಾಕೆ ಆರಿಸ್ಕೊಂಡ್ರು ಅಂತದ್ದು ವಿಚಾರ ಮಾಡ್ಬೇಕ್ರಿ ನೀವು. ಇವೆಲ್ಲ ನೋಡ್ರಿ, ನಾಟಕಕಾರರು, ಕವಿಗಳು, ಇಂಥ ವಿದ್ವಾಂಸರು ಇಲ್ಲೆಲ್ಲ ಏನದಾರಲ್ಲ, ಇವರೆಲ್ಲ ಫೋಟೋದಾಗ ಏನದಾರಲ್ಲ, ಇವ್ರು ಸುಮ್ಮ ಬಂದು ಇಲ್ಲಿ ಕೂತಿಲ್ಲ. ಇವರು ಇದರಿಂದ ಬಹಳ ಕೆಲಸ ಮಾಡ್ಯಾರ. ಕೆಲಸ ಮಾಡದಾಗ ಬರ್ಬೇಕಾಕದ ಹೊರತಾಗಿ ಇಲ್ಲಿಕಂದ್ರೆ ಬರಂಗಿಲ್ಲ. ಕಾಯಕದಲ್ಲಿ ನಿರತನಾದರೆ ಗುರುಲಿಂಗ ಜಂಗಮವನ್ನಾದ್ರೂ ಮರಿಬೇಕು. ಎಲ್ಲ ಮರ್ತ ಮಾಡಿರತ್ತ ಬಂದದ. ಈ ತಲೆದಂಡ ಶಬ್ದ ಅದು ನಾಟಕವಾಗಿ ಬಂದದ್ದು ಗಿರೀಶ್ ಕಾರ್ನಾಡರಿಂದ. ಆದರೆ ಅದು ಅವರಿಗೆ ಹೆಸರಾಗಿ ಯಾರು ಕೊಟ್ರು ಹೇಳ್ರಿ? ದ.ರಾ. ಬೇಂದ್ರೆ ಅವ್ರು ಕೊಟ್ರು. ಚಪ್ಪಾಳೆ ಹಾಕೊಂಡು ದ.ರಾ. ಬೇಂದ್ರೆ ಅವ್ರು ನೋಡ್ರಿ ಹೆಂಗತಾರ. ಒಬ್ಬ ದೊಡ್ಡ ಕವಿ ಹೆಂಗ ತಂದು ಒಪ್ಕೋತಾನಂದ್ರ ಕರ್ನಾಟಕ ಹೇಳ್ತಾನಂತ, ಅಪ್ಪ ತಲೆದಂಡ ಶಬ್ದ ಬಹಳ ಚಂದದ, ಅದ್ರಲ್ಲಿ ಬಹಳ ವಿಚಾರ ಬರ್ತದ, ಅದನ್ನ ಹಿಂಜಿ ತಗಂದ್ರ ಅದು ದೊಡ್ಡ ಸಾಹಿತ್ಯ ಆಗ್ತದ. ಆದ್ರೆ ನನಗೆ ಬರೀಕಾಗುದಿಲ್ಲ, ಅದಕ್ಕೆ ಈ ಹೆಸರು ನಿನಗ್ ಕೊಟ್ಟಿನಿ, ಅದಕ್ಕೆ ನೀ ಬರಿ ಅಂದಾಗ ಏನ್ ಮಾಡ್ತಾರಂದ್ರ, ನಾ ಬರಿಬೇಕಂತ ಮಾಡಿದ್ದೆ, 50 ವರ್ಷ ಪ್ರಯತ್ನ ಮಾಡಿದೆ, ಆದ್ರೆ ಅದನ್ನ ಬರೀದಾಗಿಲ್ಲ. ಅದಕ್ಕೆ ಗಿರೀಶ ನೀ ಬರಿ ಅಂತ ಹೇಳಿದಾಗ ನಾ ಬರ್ದೀನಿ ಅಂತೇಳಿ ಆ ಕರ್ನಾಟಕ ನಾಟಕದಾಗ ಮೊದಲು ಮುನ್ನುಡಿಯೊಳಗೆ ಅವ್ರು ಬರೀತಾರ. ಯಾರು ಬರೀತಾರ? ಗಿರೀಶ್ ಕಾರ್ನಾಡ್ ಅವ್ರು ಬರೀತಾರ. ಅದಕ್ಕೆ ಹೇಳ್ತಾರೆ, ಈ ಹೆಸರಿನ ನಾಟಕವನ್ನು ಬರೆಯೋ ಹೊಳವು ಹಾಕಿದ್ದರಂತೆ. ಹೊಳಹು ಶಬ್ದ ನೋಡ್ರಿ, ಹೊಳಹು ಅಂದ್ರೆ ಏನಂದ್ರ ಬರೇ ಏನಪ್ಪಾ ಅಂದ್ರೆ ಐಡಿಯಾ ಮಾಡಿಲ್ಲ ಅವರು. ಹೊಳಹು ಅಂದ್ರು ವಿಶಾಲವಾದದ್ದು. ಹೊಳಿ ನೋಡ್ರಿ, ಅದು ಇಲ್ಲೇ ನಿಂದ್ರಂಗಿಲ್ಲ, ಅದು ಹೋಗ್ತಾ ಇರ್ತದ, ಅದನ್ನ ಒಂದ್ ಕಡೆ ಕಟ್ಟುವಂಗಿಲ್ಲ. ಬೇಂದ್ರೆ ಅವ್ರು ಏನ್ ಮಾಡಿದ್ರಂದ್ರ, ಅದು ತನ್ನಲ್ಲಿ ನಿಂತ ಹೊಳಿಯನ್ನ ಗಿರೀಶ್ ಕಾರ್ನಾಡರ ಮೂಲಕ ಮುಂದೆ ಕಳಿಸ್ಬಿಟ್ರು. ಕಳಿಸಿದಾಗ ಏನ ಅದ್ಭುತವಾದಂತ ಒಂದು ತೆಲದಂಡ ನಾಟಕ ತಯಾರಾಯ್ತು. ಹುಲ್ಗಪ್ಪ ಕಟ್ಟಿಮನಿ ಅವ್ರದ್ದು ಮಾಡಿದ್ರು. ಎಂಥ ನಾಟಕ ರೀ! ನೋಡಿದ್ರೆ ಏನದ ಎಲ್ಲ ಅದ್ರಲ್ಲಿರುವಂತ ಎಲ್ಲ ಶಬ್ದಗಳನ್ನ ಆ ನಟನೆಯನ್ನು ನೋಡಿದಾಗ ನಿಜವಾಗಿ ಬಸವಣ್ಣವರ ವಚನ ಸಾಹಿತ್ಯ, ಬಸವಣ್ಣವರ ಕ್ರಾಂತಿಯಲ್ಲಿ ಇಳಿದು ಬಂದದ ಅನ್ನುವಂತ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಅಲ್ಲಿ ಯಾವುದೇ ಪರದೆ ಇರಂಗಿಲ್ಲ, ಲೈಟಿಂಗ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಹವ್ಯಾಸಿ ನಾಟಕ ಕೇವಲ ಒಂದು ನೀಲಿ ಪರದೆ ಮೇಲೆ ಇಡೀ ಅರಮನೆಯನ್ನ, ಇಡೀ ಕಲ್ಯಾಣವನ್ನ, ಇಡೀ ಕೂಡಲ ಸಂಗಮವನ್ನ ಸೃಷ್ಟಿ ಮಾಡಿ ಕೊಡ್ತಾರ. ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಒಳಗಿರುವಂತ ಬಸವಣ್ಣವರ ವಚನ ಸಾಹಿತ್ಯವನ್ನ ಅನ್ನುವಂತ ಮಾತನ್ನ ಹೇಳಬೇಕಾಗ್ತದೆ. ಅದಕ್ಕೆ ಈಗ ಅನೇಕ ಕಾದಂಬರಿಗಳು ಬಂದು, ಆ ಕಾದಂಬರಿಗಳು ಕೂಡ ಏನಂದ್ರೆ ಈ ನಾಟಕ ಆಗಕ್ಕ ಪರಿಣಾಮ ಆಗುರಿ. ಶಿವಪ್ರಕಾಶ್ ಅವರು ಬರೆದ ಕಾದಂಬರಿ ಇರ್ಬೋದು, ಬಿ ಪುಟ್ಟಸ್ವಾಮಿ ಬರೆದ ಕಾದಂಬರಿ ಇರ್ಬೋದು, ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅವರು ಬರೆದ ಕಾದಂಬರಿಗಳು ಏನಂದ್ರ ಬಹಳ ಒಂದು ಪ್ರಶಸ್ತಿ ಗಳಿಸ್ಯಾವ. ಆಮೇಲೆ ಏನಂದ್ರ ಈ ಬಸವ ಜೀವನ ಅನ್ನುವಂಥದ್ದು ಏನದಲ್ಲ, ಸಾಮಾಜಿಕ ಹಾಗೂ ರಾಜಕೀಯ ಕ್ರಾಂತಿಯ ಜಯ ಮತ್ತು ವೈಫಲ್ಯ ಎರಡೂ ಅದ್ರಿ. ಒಬ್ಬ ವ್ಯಕ್ತಿ ತನ್ನ ಜೀವನದಾಗ ಏನಂದ್ರಿ ಏನ್ ಮಾಡ್ತಾರ ಗೊತ್ತನ್ರಿ? ಸೋತು ಹೌದಾ, ಗೆದ್ದು ಹೌದಾ? ಸೋತು ಗೆದ್ದೊಳತ್ತು ಸಿನಿಮಾ ಬತ್ತು, ಗೊತ್ತಿರ್ಬೇಕು ನಿಮ್ಗೆ. ಶಬ್ದ ಹೆಂಗ್ ಉಪಯೋಗ ಮಾಡ್ತಾರೆ ನಮ್ಮ ಹಿಂದಿನ ಕವಿಗಳು. ಸೋತು ಗೆದಿಬೇಕು. ಬಸವಣ್ಣವರ ಬಿಜ್ಜಳನ ಒಂದು ಕಲ್ಯಾಣದಲ್ಲಿ ತಮ್ಮ ಕ್ರಾಂತಿಯಿಂದ ಸೋತಿರ್ಬಹುದು. ಆದ್ರೆ ಇವತ್ತು ಕರ್ನಾಟಕದೊಳಗೆ ಏನಾಗ್ಯದ? ಬಸವ ತತ್ವ ಗೆದ್ದದ, ಜಾತೀಯತೆ ಕಡಿಮೆ ಆಗ್ಯದ, ಅಂತರ್ಜಾತಿ ವಿವಾಹ ಆಗ್ತಾ ಇದೆ, ಸಮಾನತೆ ಬರ್ತಾ ಇದೆ. ಬಸವಣ್ಣವ್ರು ಏನು ಅವತ್ತಿನ ದಿವಸ ಅನುಭವ ಮಂಟಪದಲ್ಲಿ ಮಾಡಿದ್ರು, ಅದನ್ನ ಇವತ್ತಿನ ದಿವಸ ನಮ್ಮ ಘನ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ನಾವು ಎದೆ ತಟ್ಟಿ ಹೇಳಲಿಕ್ಕೆ ಖುಷಿ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ನಾನು ಮತ್ತ ನಮ್ಮ ಏಣಿಗೆ ಬಾಳಪ್ಪನವ್ರ ಬಗ್ಗೆ ನಾನು ಹೇಳ್ತೀನಿ. ಅವ್ರ ನಾಟಕದ ಬಗ್ಗೆ ಹೇಳಿದೆ ನಾನು. ಹುಬ್ಬಳ್ಳಿ ಜನರಿಗೆ ಇಷ್ಟೊಂದು ಒಂದು ಹುಬ್ಬಳ್ಳಿ ಧಾರವಾಡ, ಅವತ್ತಿನ ದಿವಸ ಹುಬ್ಬಳ್ಳಿ ಬೇರೆ ಇದ್ದಿದ್ದಿಲ್ಲ, ಧಾರವಾಡ ಬೇರೆ ಇದ್ದಿದ್ದಿಲ್ಲ. ಇವತ್ತು ಬಸ್ ಹೆಚ್ಚಾಗಿ ಬೇರೆ ಬೇರೆ ಕಾಣಕತ್ತೇವ್. ಮತ್ತು ಮೊದಲು ಸುಮ್ಮಂಗ ಸೈಕಲ್ ಮ್ಯಾಗ ಹೋದ್ರು ಎರಡು ಕೂಡಿದ್ದವು. ಇಟ್ಟು ಅನುಕೂಲ ಅಂದ್ರು ಧಾರವಾಡದಾಗದ್ರಿ. ಅವತ್ತು ಹಂಗಿದ್ದಿದ್ದಿಲ್ಲ. ಹುಬ್ಬಳ್ಳಿ ಬೇರೆ ಇದ್ದಿದ್ದಿಲ್ಲ, ಧಾರವಾಡ ಬೇರೆ ಇದ್ದಿದ್ದಿಲ್ಲ. ಗುಬ್ಬಿ ವೀರಣ್ಣವರ ನಾಟಕ ಗಜಾನನ ಥಿಯೇಟರ್ ಇವತ್ತಿನ ದಿವಸ ರಿಂಗಾಲ್ ಟಾಕೀಸ್ ಇದ್ದಲ್ಲಿ ಇತ್ತದ. ಅಲ್ಲಿ ಏನ್ ಮಾಡಿದ್ರಂದ್ರ ಅಂತ ಒಂದು ಅದ್ಭುತವನ್ನ ನಾಟಕ ಮಾಡಿದ್ರು. ಮುಂದೇನ್ ಮಾಡಿದ್ರಿ? ಅವರ ಆ ನಾಟಕ ಏನಾಯ್ತಂದ್ರೆ ಎಷ್ಟೊಂದು ಪ್ರಸಿದ್ಧಿ ಪಡಿತಂದ್ರ, ಬಸವೇಶ್ವರ ಪೀಠದ ಮುರುಗೋಡ ಮಹಾಂತ ಶಿವಯೋಗಿಗಳ ಒಂದು ದೇಣಿಗೆಯಿಂದ ಬಸವೇಶ್ವರ ಪೀಠ ಸ್ಥಾಪನೆ ಆಯಿತು. ಆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಏನಂದ್ರ ಜಗಜ್ಯೋತಿ ಬಸವೇಶ್ವರ ಅನ್ನುವಂಥ ನಾಟಕವನ್ನ ಪ್ರಿಂಟ್ ಮಾಡ್ತಾರೆ. ಇವತ್ತು ಯೂನಿವರ್ಸಿಟಿಯಾಗ ಹೋಗ್ರಿ ಅದಾವ, ಯಾರು ತಗೊಳ್ಳೋರಿಲ್ಲ, ಓದೋರಿಲ್ಲ. ಇದ್ರಾಗೆಲ್ಲ ಇಟ್ಟೋತನ ನಾನು ಏನ್ ಹೇಳ್ದೆ, ಎಲ್ಲಿ ಓದ್ಯಾರ ಡಾಕ್ಟರ್ ಪೇಷಂಟ್ ಬಿಟ್ಟು, ಇವ್ರೇನು ಪೇಷಂಟ್ ಇಲ್ಲ ತಿಳ್ಕೊಬೇಡ್ರಿ. ಪೇಷಂಟ್ ನೋಡ್ಕೋತ ಈ ಪುಸ್ತಕವನ್ನು ಓದಿ
ಅನ್ನುವಂತ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ಬೇಕಾಗ್ತದ. ಇದಕ್ಕೆ ಮುಖ್ಯ ಕೆಲಸ ಮಾಡಿದವ್ರು ಇವತ್ತು ಬಂದಿಲ್ಲ. ತೆರೆ ಮರೆಯಲಿದ್ದು ವೀರಣ್ಣ ರಾಜೀವ್ರವ್ರಿಗೆ ಕೂಡ ನಾವು ಶರಣಾರ್ಥಿಗಳನ್ನ ಹೇಳ್ಬೇಕಾಗ್ತದ. ವೀರಣ್ಣ ರಾಜೀವ್ರವರು ಈ ಒಂದು ಅದ್ಭುತ ಕಾರ್ಯವನ್ನು ಮಾಡ್ಯಾರ ಅನ್ನುವಂತ ಮಾತನ್ನು ಕೂಡ ಹೇಳ್ಬೇಕಾಗ್ತದೆ. ಅದಕ್ಕೇನಂದ್ರ 1843ರಿಂದ ಏನು 1860ರಿಂದ ಏನು ರಂಗಭೂಮಿ ಉದಯ ಆಯ್ತು, ಅದಾದ್ಮೇಲೆ ಕಾಲಕ್ಕೆ ರಂಗಭೂಮಿ ಒಂದು ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಹೊಂತ ಬೆಳೀತು. ಲಂಕೇಶ್ ಅವರು ಸಂಕ್ರಾಂತಿ ನಾಟಕ 14 ಮುದ್ರಣ ಕಂಡವ್ರಿ. ಲಂಕೇಶ್ ಅವರು ಸಂಕ್ರಾಂತಿ ನಾಟಕ ಕಾರ್ನಾಡ್ರ ತಲೆದಂಡ 22 ಮುದ್ರಣ ಕಂಡವ್. ಹೋಗ್ರಲ್ಲಿ ಮನೋಹರ ಗ್ರಂಥಮಾಲೆ ಅಟ್ಟದ ಮೇಲೆ ಐತ್ ನೋಡ್ರಿ ಇಟ್ಟಾರ. ಅವರೆಲ್ಲ ನಾವೆಲ್ಲ ಅವ್ರನ್ನೆಲ್ಲ ನೆನೆಸ್ಬೇಕು. ಅವ್ರನ್ನೆಲ್ಲ ಅಷ್ಟು ಮಾಡಿದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡಿದ್ರಂದ್ರ ಅನಕೃಷ್ಣ ರಾಯರು ಗೊತ್ತಿರ್ಬೇಕು. ನಾನು ಅವರು ಬ್ರಾಹ್ಮಣರು ಅಂತ ಕೇಳಿದ್ದೆ. ಹೌದಲ್ಲ ಸರ್, ಬ್ರಾಹ್ಮಣರು ಅನಕೃಷ್ಣ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬಸವಣ್ಣವ್ರ ಬಗ್ಗೆ ಅಭಿಮಾನ ಇಟ್ಕೊಂಡ ಏನ್ ಮಾಡಿದ್ರಂದ್ರ ಆ ಬಾಳಪ್ಪನವರಿಗೆ ಅದನ್ನ ಬರೆದು ಕೊಡ್ತಾರ. ಸಾಹಿತ್ಯ ಬಾಳಪ್ಪ ಇದನ್ನ ಮಾಡಿ, ನೀನು ಇದನ್ನ ನೀನು ಇದನ್ನ ನೋಡಿ ಹೆಂಗ್ ಯಶಸ್ವಿ ಆಗ್ತದ ಅಂದಾಗ ಅವ್ರು ಏನ್ ಮಾಡ್ತಾರಂದ್ರ ದೊಡ್ಡನಗೌಡ್ರ ಒಂದು ಕ್ರಾಂತಿ ಪುರುಷ ಅನ್ನುವಂತ ನಾಟಕ, ಕ್ರಾಂತಿ ಪುರುಷ ಬಸವಣ್ಣ ಯಾರೀ ಜೋಳದ ರಾಶಿ ದೊಡ್ಡಣ್ಣಗೌಡ್ರು ಬರ್ಬೇಕು. ಅನಕೃಷ್ಣರಾಯರು ಬರೆದಂತ ಒಂದು ಬಸವಣ್ಣ ನಾಟಕ, ಚಿಕ್ಕೋಡ ಶಿವಲಿಂಗ ಶಾಸ್ತ್ರಿಗಳಂತಿದ್ರು. ಅವರು ದೊಡ್ಡ ಕಂಪನಿ ಮತ್ತು ಕಲಾವಿದರು. ಅವರು ಇವು ಮೂರು ಕೂಡಿ ಅಂದ್ರೆ ಏಣಿಗೆಯವರು ಏನ್ ಮಾಡಿದ್ರಂದ್ರ ಒಂದು ಜಗಜ್ಯೋತಿ ಬಸವೇಶ್ವರ ಅನ್ನುವಂತ ನಾಟಕವನ್ನ ಮಾಡಿ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ಯಾರ. ಇದು ಬಹಳ ಮುಖ್ಯವಾದದ್ದು. ಯಾರಿಂದ ನಾವ್ ಏನ್ ತಂದಿರ್ತೇವು, ಈಗ ಏನಂದ್ರ ಹೆಪ್ಪಿಗೆ ಮೊಸರು ಕೊಟ್ಟಾಳಂದ್ರ ಈ ತುಪ್ಪ ಕೊಟ್ಟಾಳತ್ತೆ ತಿಳ್ಕೊರಿ ನೀವು. ಹೆಪ್ಪಿಗೆ ಮೊಸರು ಕೇಳ್ತೀರಿ, ಒಂದ್ ಹನಿ ಮೊಸರು ಬತ್ತಂದ್ರ ಅದು ಹಾಲು ಹಿಂಡಿ ಕಾಶಿ ಹಾಕಿ ಮುಂದೆ ತುಪ್ಪ ಆಗ್ತದ್ರಿ. ಆ ಹೆಪ್ಪ ಒಂದು ದಿನ ತಡೆಯಂಗಿಲ್ಲ, ಆ ತುಪ್ಪ 100 ವರ್ಷ ತಡೀತದ, 1000 ವರ್ಷ ನಡೀತದ. ಆಯುರ್ವೇದ ಶಾಸ್ತ್ರದೊಳಗ 1000 ವರ್ಷದ ತುಪ್ಪ ಇತ್ತಂದ್ರ ಕ್ಯಾನ್ಸರ್ ಗಡ್ಡೆ ಕೂಡ ಗುಣ ಆಗ್ತದ ಅನ್ನುವಂತ ಮಾತನ್ನ ಹೇಳ್ಯಾರ. ಅದಕ್ಕೇನಂದ್ರ ಇವರೆಲ್ಲ ಏನು ಸಾಹಿತ್ಯವನ್ನ ಬಾಳಪ್ಪನವ್ರು ಕೊಟ್ಟಾರಲ್ಲ, ಇವ್ರು ಬರೀ ಹೆಪ್ಪು ಕೊಟ್ಟಿಲ್ಲ, ತುಪ್ಪ ಕೊಟ್ಟಾರ ಅನ್ನುವಂತ ಮಾತನ್ನ ನಾವ್ ಹೇಳ್ಬೇಕಾಗ್ತದ. ಅದಕ್ಕ ಈ ಬಾಳಪ್ಪನವ್ರು ಬರೆದಂತ ಒಂದು ಮಾತು ಹೇಳ್ತೀನಿ. ಸಂತೋಷಂ ಜನಯತೆ ಪ್ರಾಜ್ಞ ತದ್ವೈವ ಈಶ್ವರಂ ಪೂಜನಂ ಅಂತ ಸುಭಾಷಿತ. ಅಂದ್ರೆ ಏನಂದ್ರ ಯಾರು ಜನರಿಗೆ ಸಂತೋಷ ಕೊಡ್ತೇವಿ ಅವ್ರನ್ನ ನಾವು ಜನರಿಗೆ ಸಂತೋಷ ಕೊಟ್ಟೇವಂದ್ರೆ ಜನ ಏನ್ ಮಾಡ್ತಾರಂದ್ರ ಈಶ್ವರನ್ನ ಪೂಜೆ ಮಾಡ್ದಂಗ ನಮ್ಮನ್ನ ಪೂಜೆ ಮಾಡ್ತಾರ. ನೋಡ್ರಿ, ಗೊತ್ತಿಲ್ಲರಂಗ ನಾವು ಪೂಜೆ ಆಗಿರ್ತೇವೆ. ಇವರೆಲ್ಲ ಇವತ್ತಿನ ದಿವಸ ಯಾಕೆ ಎಲ್ಲರಿಗೂ ಗೊತ್ತಿಲ್ಲರಂಗ ಪೂಜೆ ಆಗಾಕತ್ಯಾರ. ಆ ದೃಷ್ಟಿಯಿಂದ ಏನಂದ್ರ ಆ ಮಾತು ಹೇಳ್ತಾರೆ. ಅದಕ್ಕ ಬಸವಣ್ಣವರ ವಚನ ಲೋಕ ಶಿಕ್ಷಣ ರೀತಿಯ ಹೇಳ್ತಾರೆ. ಮುಂದೆ ಏಣಿಗೆ ಬಾಳಪ್ಪನವ್ರು ಹೇಳ್ತಾರೆ, ಬಸವಣ್ಣವ್ರ ಬಗ್ಗೆ ಅಷ್ಟು ಅಭ್ಯಾಸ ಮಾಡಿದ್ರು ಕೂಡ ಏನಂದ್ರ ನನಗೆ ಯಾರ್ಯಾರು ಸಹಾಯ ಮಾಡಿದ್ರು ಅನ್ನುವಂತ ಮಾತನ್ನು ಹೇಳ್ತಾರ. ಇನ್ನೊಂದು ವಿಷಯ ಹೇಳ್ತೀನಿ. ಏಣಿಗೆ ಬಾಳಪ್ಪನವರು 5000 ನಾಟಕಗಳನ್ನು ಮಾಡಿದ ಬಸವಣ್ಣನ ಕಿರೀಟ ಅದಲ್ಲ ಯಾರ ಹತ್ರ ಅದಕ್ಕೆ? ನಮ್ ಗರುಡು ಸರ್ ಹತ್ರ ಅದ. ಗರುಡ್ರಿಗೆ ಕೊಟ್ಟಾರ, ಚಪ್ಪಾಳೆ ಹಾಕ್ರ ಎಲ್ಲಾರು. ಅದನ್ನು ಸಂಕ್ರಾಂತಿ ನಾಟಕ ಮಾಡಿದಾಗ ನನ್ನ ತಲೆ ಮ್ಯಾಗ ಇಟ್ಟಿದ್ರು, ನನ್ನ ಭಾಗ್ಯದು. ಅದೇ ಕಿರೀಟವನ್ನ ನಾವು ಬೇರೆ ಯಾವ್ದಾರ ಬೆಂಟಿಂದು ಮತ್ತೊಂದು ಹಾಕೊಳ್ಳಿಲ್ಲ. ಆ ಕಿರೀಟವನ್ನ ಹಾಕೊಂಡು ನಾವು ನಾಟಕ ಮಾಡಿದೆವಲ್ಲ, ನನಗೆ ಇಷ್ಟೊಂದು ಆನಂದ ಆಯ್ತಲ್ಲ. ಆ ಇಡೀ ಬಾಳಪ್ಪನವರೇ ನಮ್ಮಲ್ಲಿ ಬಂದ್ರೇನು ಅನ್ನುವಂಥ ಭಾವನೆ, ಬಸವಣ್ಣವರೇ ಬಂದ್ರೇನು ಅನ್ನುವಂಥ ಭಾವನೆ ನನಗೆ ಬರ್ತದೆ. ಬಾಳಪ್ಪನವ್ರು ನೋಡ್ರಿ, ಇಷ್ಟು 3 ಮಂದಿ ದೊಡ್ಡ ಕಲಾವಿದರಿಂದ ಒಳ್ಳೆ ಹಾಡುಗಳು ಬೇಕಲ್ಲ. ಒಳ್ಳೆ ಹಾಡುಗಳು ಯಾರ್ಯಾರು ತಗೊಂಡ್ರಿ ಹೇಳ್ರಿ? ಅವರು ಶ್ರೀಕಂಠ ಶಾಸ್ತ್ರಿಗಳು, ನಲ್ವಡಿ ಶ್ರೀಕಂಠ ಶಾಸ್ತ್ರಿ ಗೊತ್ತಿರಲಿ. ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಬಹಳ ಅದ್ಭುತ ನಾಟಕ ಅವ್ರದ್ದು. ಅವ್ರ ಕಡೆಯಿಂದ ಹಾಡ ಬರ್ಸ್ತಾರ. ಅದಕ್ಕ ಸಂಗೀತವನ್ನು ಹಾಕದವ್ರು ಯಾರಂದ್ರೆ ಸಿದ್ದರಾಮ ಜಂಬಲ್ದಿನ್ನಿ. ಒಂದೇ ಹಾಡ ತಗೊಂಡೆ ನನಗೆ ಹಾಡಕ್ ಬರಂಗಿಲ್ಲ. ಬಸವಣ್ಣ ಕಲ್ಯಾಣ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಇದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಒಂದು ವಿಷಯ ಹೇಳ್ತೀನಿ, ವೇಳೆ ಮುಗಿಯಾಕ ಬಂದದ ಆದ್ರೂ ಕೂಡ ಹೇಳ್ತೀನಿ. ಕಲ್ಯಾಣ ಬಿಟ್ಟು ಹೋಗೋತ್ನಾಗ ಬಸವಣ್ಣವ್ರು ಶಾಂಡ್ರಲ್ಲ ಆಡ್ತಿದ್ರು, ಕಣ್ಣಾಗ ನೀರು ಬರಲಿಲ್ಲ. ಯಾರಿಗೆ? ಬಸವಣ್ಣವ್ರಿಗೆ. ಅವ್ರು ಅಷ್ಟು ಸ್ಥಿತಪ್ರಜ್ಞರು ಮತ್ತು ಸ್ಥಿತಿಪ್ರಜ್ಞರಿದ್ರು. ಅಲ್ಲಿ ವಸ್ತು ಸ್ಥಿತಿ ಏನಾಗೆ ತಿಳ್ಕೊಂಡ್ರು ಮತ್ತು ಅಷ್ಟೇ ಏನದ ಹೃದಯವನ್ನು ಗಟ್ಟಿ ಮಾಡ್ಕೊಂಡ್ರು. ನಾನು ಮಾಡಿದ ಕ್ರಾಂತಿ ಇಲ್ಲಿ ದೀಪ ಹಚ್ಚಿನಿ, ಅದು ಮುಂದೆ ಏನಾರಾಗ್ಲಿ ನನ್ನ ಕೆಲಸ ಮುಗಿತತ್ ಮಾಡ್ಬಿಟ್ರೆ. ಹೌದಾ? ಎಲ್ಲಿ ಅವ್ರು ಹತ್ತಿದ್ದು ಕೇಳಿರ್ನ ಬಸವಣ್ಣವ್ರ 10 ವಚನ ಅದಾವೇನು? ಇಲ್ಲ. ಸಂಕ್ರಾಂತಿ ನಾಟಕ ಮಾಡುವತ್ತ ಈ ವೇದಿಕೆ ನಂಗೆ ನೆನಪಾಗ್ತದ. ಶಶಿಧರ್ ನರೇಂದ್ರ ಸರ್ ನನಗೇನ್ ಮಾಡ್ತಿದ್ರ ಅಂದ್ರ ತಾಲೀಮ್ ಮಾಡ್ಸಕತ್ತಿದ್ರಿ. ಬೀಜೊಳಗೆ ನನಗೆ ಒಂದ್ ಏನು ಸಂಭಾಷಣೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಮಲ್ಲಾಪುರ ಮಠ ಇಲ್ಲೇ ಅದಾರ ಗೊತ್ತದ.
ಅವ್ರಿಗೆ ಗೊತ್ತಿತ್ತು ನೀವು ಬಾಗೇವಾಡಿದ್ರಿ ಮಾಡ್ತೀರಿ ಅಂದ್ರು ಹ್ಞೂ ಸರ್ ಅನ್ಕೋತ ಅನ್ಸ್ಕೋತ ಮಾಡಾಕತ್ತಿದ್ದೆ ನಾಟಕ. ಬಿಜ್ಜಳ ಬಸವಣ್ಣನ ಮಾತು ಕೇಳಂಗಿಲ್ಲ. ಕೊನೆಗೆ ಏನಂದ್ರೆ ಶರಣರಿಗೆ ಏನಪ್ಪಾ ಅಂದ್ರೆ ಶಿಕ್ಷೆ ಕೊಡುವಂಥದ್ದು ಮಾಡಿದಾಗ ಬಸವಣ್ಣವ್ರು ಏನು ಮಾಡೋದಿಲ್ಲ, ಕಿರೀಟವನ್ನು ಎತ್ತಿಟ್ಟು ಸೀದಾ ರಂಗದ ಮೂಲಿಗೆ ಬರ್ತಾರೆ. ಈ ಕಡೆ ಈ ಬಂದೆ ನಾನು, ಅಲ್ಲಿ ಹೋಗ್ರಿ ಶಟ್ರ, ಕಣ್ಣಾಗ ನೀರು ಒಟ್ಟ ಬರಬಾರ್ದು, ಪ್ರೇಕ್ಷಕರಿಗೆ ನಿಮ್ ಕಣ್ಣಾಗ ನೀರು ಕಾಣಬೇಕು, ನಿಮ್ಮ ಕಣ್ಣಾಗ ನೀರು ಕೆಳಗೆ ಬರಬಾರ್ದು, ಪ್ರೇಕ್ಷಕರಿಗೆ ಏನಾಗಬೇಕು, ಕಣ್ಣಾಗ ನೀರು ಕಾಣಬೇಕು. ಲೈಟ್ ಅಲ್ಲಿ ಕೊಡ್ತೀನಿ ನಾ ಲೈಟ್ ಕರೆಕ್ಟ್ ಕೊಡ್ತೀನಿ ನಿಮ್ಮ ಮಾರಿಗೆ. 3 ಸರಿ ನೋಡಿದೆ. ನನಗೆ ಅಲ್ಲಿ ಬರೋದ್ರಾಗ ನಾನು ಸ್ವಲ್ಪ ಭಾವನಾ ಜೀವಿ, ನನಗೆ ಕೊಳಕ್ಕನೆ ಕಣ್ಣಾನು ಸತ್ತಾರನ್ರಿ ಡಾಕ್ಟರ್ ಯಾರು ಇಲ್ಲಂದ್ರ. ಬಸವಣ್ಣವ್ರು ಊರಾಗ ಹುಟ್ಟಿ ನಿಂತೀರಿ, ಬಸವಣ್ಣನ ಪಾರ್ಟ್ ಮಾಡಕ್ ಬರಂಗಿಲ್ಲ, ನೀವೇನು ಬಸವಣ್ಣ ಐತಿ ನೋಡ್ರಿ ಹೆಂಗ. ಆ ನಿರ್ದೇಶಕಗ ಬಸವಣ್ಣವ್ರ ಸಾಹಿತ್ಯಕ್ಕ ಆ ರಂಗಭೂಮಿಯಲ್ಲಿ ಒಂದು ಏನಾದ್ರು ವ್ಯತ್ಯಾಸ ಮಾಡಿದ್ರೆ ಅವ್ರು ಎಷ್ಟು ಸಿಟ್ಟು ಬಂದಿರಬಾರ್ದು. ಅವಾಗ ಯಾವಾಗ ಮನಸ್ಸಿನಾಗ ತಗೊಂಡು ಬಂದು ಸೀದಾ ಬಂದ್ ನಿಂತೆ ಇದ್ರಿಗೆ ನಿಂತಿದ್ರು, ಶಬಾಷ್ ಬಂದ್ ತಕ್ಕಿ ಬಿಡ್ಬೇಕು ಸರ್. ನೋಡಿ ಈಗ ಹೆಂಗದ, ಕಣ್ ತುಂಬಾ ನೀರದಾವು, ಇಲ್ಲಿ ದಂಡಿಯಿಂದ ತೆಳಗ್ ಬಂದಿಲ್ಲ. ಇದು ಬಸವಣ್ಣ, ಇದು ಬಸವಣ್ಣನ ಶಕ್ತಿ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದ್ರು. ಅದಕ್ಕೆ ಸಲಿಗೆ ಇಲ್ಲಿ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ನಾಡೋಜ ಏಣಿಗೆ ಬಾಳಪ್ಪನವರ ನಾಟಕಕ್ಕೆ ಒಂದು ಹಾಡ ಬರೆದು ಕೊಟ್ಟಾರ. ಎಷ್ಟು ಚಂದ ನೋಡ್ರಿ. ಇದು 5 ಲೈನ್ ಅದ. ಇದು ಹಿನ್ನೆಲೆ ಹಾಡು, ನಮ್ಮ ಎಲ್ಲರಿಗೂ ಗೊತ್ತಾಗ್ತದೆ, ಪ್ರಭು ಹಂಚನಾಳ್ ಅವ್ರಿಗೆಲ್ಲ ಗೊತ್ತಾಗ್ತದೆ. ಅಳಬೇಡ ಓ ಕಲ್ಯಾಣದ ಜೀವಿ, ಅಳಬೇಡ ಓ ಕಲ್ಯಾಣದ ಜೀವಿ, ಅಳಬೇಡ ಅಕಳಂಕ ಗುರುಬಸವ ಎಮ್ಮನು ಅಗಲಿದನೆಂದು. ನೋಟದಲ್ಲಿ ರೂಪಿರಲು ಮಾನಸದಿ ನೆನಪಿರಲು, ನೋಟದಲ್ಲಿ ರೂಪಿರಲು ಮಾನಸದಲ್ಲಿ ನೆನಪಿರಲು, ಕಿವಿಯೊಳಗೆ ಸುಳಿವಾಮೃತ ವಾಕ್ಯಗಳ ಧ್ವನಿ ಇರಲು, ಸುಳಿವಾಮೃತ ವಾಕ್ಯಗಳ ಧ್ವನಿ ಇರಲು. ವಚನ ಅಂದಿಲ್ಲ ಅಲ್ಲಿ, ಜನಸಾಮಾನ್ಯರಿಗೆ ವಚನ ವಾಕ್ಯ ಅದು ರೀ. ಕಿವಿಯೊಳಗೆ ಸುಳಿವಾಮೃತ ವಾಕ್ಯಗಳ ಧ್ವನಿ ಇರಲು, ಅಗಲುವನು ಎಂತಯ್ಯ ಅವಿನಾಶಿ ಮಹಾತ್ಮ, ಅಗಲುವನು ಎಂತಯ್ಯ ಅವಿನಾಶಿ ಮಹಾತ್ಮ ಅನ್ನುವಂತ ಮಾತನ್ನ ಅಲ್ಲಿ ಅವ್ರ ಬರೆದ್ರು. ಸಿದ್ದರಾಮ್ ಜಂಬಲ್ ದೇವ್ರನ್ನ ಸಂಗೀತ ಹಾಕಿದ್ರು. ಬಹಳ ಅದ್ಭುತವಾಗಿ ಆಗಿ ಸಾವಿರಾರು ಪ್ರೇಕ್ಷಕರಿಂದ ಚಪ್ಪಾಳೆ ಬರೀರಿ, ಕಾದಂಬರಿ ಬರೀರಿ, ಉಪನ್ಯಾಸ ಮಾಡ್ರಿ, ಏನಾರೇ ಮಾಡ್ರಿ, ಆದ್ರ ಬಸವ ಸಾಹಿತ್ಯ ಇನ್ನ ಉಳ್ದ ಬಿಡ್ತದ್ರಿ. ಅದು ಮುಗಿಲಾರ್ದದು. ಅದಕ್ಕೆ ಏನಂದ್ರ ಅದು ಭಕ್ತಿ ಸಾಹಿತ್ಯ, ಶಕ್ತಿ ಸಾಹಿತ್ಯ ಮತ್ತು ವ್ಯಕ್ತಿ ಸಾಹಿತ್ಯ ಬರೆದಂತೆ ಬದುಕಿದವರು ಬಸವಣ್ಣವರು. ಆ ದೃಷ್ಟಿಯಿಂದ ಏನಂದ್ರ ಇವತ್ತಿನ ದಿವಸ ನಾವೇನಂದ್ರ ಆ ಬಸವಣ್ಣವರ ಅನೇಕ ನಾಟಕಗಳನ್ನು ನೋಡ್ತೇವೆ, ಅನೇಕ ರೂಪಕಗಳನ್ನು ನೋಡ್ತೇವೆ. ನೀವೆಲ್ಲ ನೋಡ್ಬೋದು. ಈಗ ನಮ್ಮಲ್ಲೇ ಏನಪ್ಪಾ ಅಂದ್ರ ಬಹಳ ಜನ ನಾಟಕಗಳನ್ನು ಮಾಡ್ತಾರ. ನಮ್ಮ ಪಾಟೀಲ್ರು ಬಂದಿಲ್ಲ ಇವತ್ತು, ಅವರು CS ಪಾಟೀಲ್ರು ಬಸವಣ್ಣನ ಪಾತ್ರ ಚೆನ್ನಾಗಿ ಮಾಡ್ತಾರ. ನಮ್ಮಲ್ಲಿ ಹೇಮಂತ ಲಮಾಣಿ ಅಂತ ಒಬ್ರು ಇದ್ದಾರೆ, ಅವ್ರು ಮಾಡ್ತಾರೆ. ಆಮೇಲೆ ಖಟಾವಿ ಅವ್ರು ಮಾಡ್ತಾರೆ. ನಾನ್ ಮಾಡಿದ್ದೇನೆ. ಈಗ ಪ್ರಭು ಹಂಚನಾಳ್ ಅವರು ಅವರು ನಾಟಕ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಭಾರತಿ ರಮ್ಯ ನಾಟಕ ಸಂಘವನ್ನು ಕಟ್ಟಿಕೊಂಡು ಮಹಾದೇವ್ ಬಣಕಾರ ಅವರ ನಾಟಕ ಯಾರಿ ಬೆಂಗೇರಿ ಬಸವರಾಜ್ ಅವರು, ಚಪ್ಪಾಳೆ ಹಾಕ್ರಿ, ಅವರೆಲ್ಲ ಸಾಕಷ್ಟು ಶ್ರಮ ಪಟ್ಟಾರ, ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಿಮಗೆ ಪ್ರೋತ್ಸಾಹ ಬೇಕು ಅಂದಾಗ ಏನಾಗ್ತಂದ್ರೆ ಇವೆಲ್ಲ ಏನಾದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ನಾನು ಇಲ್ಲಿ ಹೇಳ್ಬೇಕಾಗ್ತದೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ಜಾತಿ ನೀತಿ ಮತಿ ಯಾವುದೇ ಒಂದು ಇಲ್ಲಾರೆ ಬಸವಣ್ಣವರು ಅಂತ ಒಂದು ಸಾಹಿತ್ಯವನ್ನ ಕಟ್ಟಿಕೊಟ್ರಲ್ಲ, ಅದ್ರ ಸಂಬಂಧ ಇವತ್ತು ನೋಡ್ರಿ ನಮ್ಮ ರಂಗಭೂಮಿಯಲ್ಲಿ ಮುಸ್ಲಿಂ ಕಲಾವಿದರೇ ಬಹಳ ಮಂದಿ ಅದ. ನಂಗೆ ಬಹಳ ಇದು ಅನಿಸ್ತದೆ. ನಮ್ಮ ಮುಳುಗುಂದ ಬಾಲಲೀಲ ಮಾಂಚಿ ಬಂದಿದ್ದ ಯಾರು ನಮ್ಮ ಮಲ್ಲಾಪುರ ಮಠ, ಅಲ್ಲಿ ನೂರುದ್ದೀನ್ ಅಂತಿದ್ದಾರೆ ಒಬ್ರು, ವಣಗೇರಿ ನೂರುದ್ದೀನ್ ಅಂತೇಳಿ. ಆ ಮುಳುಗುಂದದ ಒಬ್ಬ ಗಳಂಗಪ್ ಶೆಟ್ರ್ ಅನ್ನುವಂತ ಪಾತ್ರ ಮಾಡಿದ್ರ ಯಾರು ಅವ್ರನ್ನ ಒಪ್ಪಲಿಲ್ಲ. ಅವ್ರು ಇಷ್ಟೊಂದು ಭಕ್ತಿಯನ್ನು ಮಾಡಿದ್ರು. ಬಹುಶಃ ಏನಂದ್ರ ಈ ಜನ್ಮದಲ್ಲಿ 2 ಜನ್ಮವನ್ನು ಕೊಡ್ಕೊಂಡೆ. ರಂಗಭೂಮಿಯಿಂದ ಒಂದು ಮುಸ್ಲಿಂ ಧರ್ಮದಿಂದ ಹುಟ್ಟಿದೆ, ಒಂದು ರಂಗಭೂಮಿ ಮೇಲೆ ನಾನು ಲಿಂಗಾಯತನಾಗಿ ಮಾಂತಪ್ಪಗಳ ಶಿಷ್ಯನಾದೆ ಅನ್ನುವಂತ ಮಾತನ್ನ ಯಾರು ಹೇಳ್ತಾರಂದ್ರ ಆ ನೂರುದ್ದೀನ್ ವಣಗೇರಿ ಅವ್ರು ಹೇಳ್ತಾರೆ. ಅದಕ್ಕ ಇವೆಲ್ಲ ನಮ್ಮ ಕಿವಿಯಲ್ಲಿ ಎಲ್ಲ ಅವು ಚೇಂಕಾರವನ್ನು ಕೊಡ್ತಾವ ಅನ್ನುವಂತ ಮಾತನ್ನ ಹೇಳ್ತಾನೆ. ಬಸವಣ್ಣನ ಬಗ್ಗೆ ಸಾಮಾನ್ಯವಾದದಲ್ಲ, ಇನ್ನೊಂದು ಇತಿಹಾಸದ ವಿಷಯವನ್ನ ನಿಮಗೆ ಹೇಳಿ ನಾನು ಮುಗಿಸ್ತೀನಿ. ಏನಪ್ಪಾ ಅಂತಂದ್ರ 1959 ಜಗಜ್ಯೋತಿ ಬಸವೇಶ್ವರ ಸಿನಿಮಾ ತಯಾರ ನೋಡ್ರಿ. ಈಗ ಹೋಗಿ ಯೂಟ್ಯೂಬ್ನ ಸಿಗ್ತದೆ, ಯಾವಾಗ್ಲೂ ಇರ್ತದೆ. ರಾಜ್ಕುಮಾರಿಗೆ ಆ ಪಾತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ರಾಜ್ಕುಮಾರ ಮಯೂರ್ ಮಾಡಿದ್ರು, ಕೃಷ್ಣದೇವರಾಯ ಮಾಡಿದ್ರು, ರಾಘವೇಂದ್ರ ಮಾಡಿದ್ರು, ಬುದ್ಧ ಮಾಡಿದ್ರು, ಎಲ್ಲಾ ಮಾಡಿದ್ರು. ಬಸವಣ್ಣನ ಪಾತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರ ಬಸವಣ್ಣವ್ರು ಓದ್ಕೊಂಡು ಹೇಳಿದ್ರಂತ, ನಾನು ಮಾಂಸಾಹಾರ ಮಾಡ್ತೀನಿ, ನಾನು ಆಚಾರ ವಿಚಾರಗಿಲ್ಲ, ಪೂಜಾನುಷ್ಠಾನ ಇಲ್ಲ, ನನಗೆ ಸಂಗೀತ ಬರಂಗಿಲ್ಲ, ಅದರಲ್ಲಿ ಗಮಕಗಳಂತ ಬರ್ತಾವ್ರಿ. ಹೊನ್ನಪ್ಪ ಭಾಗವತರು ಬಸವಣ್ಣವರಾದ್ರು. ಯಾಕೆ ಬಸವಣ್ಣವರಾದ್ರು ಹೊನ್ನಪ್ಪ ಭಾಗವತರು ಅಂದ್ರ ಅವ್ರಿಗೆ ಗಮಕ ಕಲೆ ಬರ್ತಿತ್ತು.
ಅವತ್ತ ನಾಟಕದಲ್ಲಿ ಆ ಸಂಗೀತದಲ್ಲಿ ಗಮಕ ಕಲೆ ತಿತ್ತದು. ಅದ್ರ ಸಂಬಂಧ ಹೊನ್ನಪ್ಪ ಭಾಗವತರನ್ನು ಮಾಡಿದರೆ ಹೊರತಾಗಿ ಅಲ್ಲಿ ರಾಜ್ಕುಮಾರ್ ಬಿಜ್ಜಳಾದ್ರು. ರಾಜ್ಕುಮಾರ್ ತಮ್ಮ ಬಸವಣ್ಣವರ ಗುಣಕ್ಕೆ ಬೆಲೆ ಕೊಟ್ಟು ಬಿಜ್ಜಳಾದ್ರ ಅವ್ರೇನು ಬಸವಣ್ಣನಿಕಿನ್ನ ಕಡಿಮೆ ಆಗ್ಲಿಲ್ಲ. ಅವ್ರು ಬಿಜ್ಜಳಾದ್ರಂದ್ರು ಬಸವಣ್ಣ ಇದ್ದಂಗ. ಯಾಕಂದ್ರೆ ಬಸವಣ್ಣವರ ವ್ಯಕ್ತಿತ್ವ ಅಷ್ಟು ಮಾರ್ ಹೋಗಿದ್ರು ಯಾರು, ರಾಜ್ಕುಮಾರ್ ಅವರು. ಆ ಸಿನಿಮಾ ತೆಗದ್ರ ಅದಕ್ಕೆ ಯಾರಿಂದ ಹೆಲ್ಪ್ ಆಯ್ತು ಅನ್ನೋದು ವಿಚಾರ ಮಾಡ್ಬೇಕು ನಾವು. ದಕ್ಷಿಣ ಕರ್ನಾಟಕದ ಅಷ್ಟೊಂದು ದೊಡ್ಡ ಶ್ರೀಮಂತರಿದ್ರು, ಫಿಲ್ಮ್ ಇಂಡಸ್ಟ್ರಿ ಬೆಳಿತಿತ್ತು. ಆದ್ರೆ ಅದಕ್ಕೆ ಸಹಾಯ ಮಾಡಿದವರು, ಸಹಕಾರ ಕೊಟ್ಟವರು, ಸಲಹೆ ನೀಡಿದವರು ಪೂಜ್ಯರು. ನಾನು ಹುಟ್ಟಿದಾಗ ಬಂದು ಹೆಸರಿಟ್ಟವರು ಬಂತನಾಳದ ಸಂಗನಬಸವ ಶ್ರೀಗಳು, ಬಿಜಾಪುರ ಜಿಲ್ಲೆ. ಎರಡನೇದವರು ಧಾರವಾಡದ ಮೃತ್ಯುಂಜಯಪ್ಪಗಳು. ಮೂರನೇದವರು ಇವತ್ತಿನ ದಿವಸ ನಮ್ಮ ಘನ ಸರ್ಕಾರ ನಾಳಿಲ್ಲ ನಾಡ್ದ ಒಂದು ಹಬ್ಬ ಆಚರಿಸ ಯಾರು ಹೋಗು ಹಳಕಟ್ಟಿ ಅವರು. ನೀವೆಲ್ಲ ದಯವಿಟ್ಟು ಹೋಗ್ರಿ, ಆಮಂತ್ರಣ ಕೊಟ್ಟ ಬಿಡ್ತೀನಿ ನಾನು. ಯಾಕಂದ್ರೆ ಇದು ಸಾಮಾನ್ಯವಾದದಲ್ಲಿ ಇದನ್ನೆಲ್ಲ ಮಾಡಿದವ್ರು ಬಹಳ ಮಂದಿ ಅದಾರ ಕೆಲಸ. ಅದಕ್ಕ ಹೋಗು ಹಳಕಟ್ಟಿ ಅವರು ಆ 3 ಮಂದಿ ವ್ಯಕ್ತಿಗಳು ಏನ್ ಮಾಡಿದ್ರ ಅಂದ್ರ ಜಗಜ್ಯೋತಿ ಬಸವೇಶ್ವರಿಗೆ ಏನ್ ಮಾಡಿದ್ರ ಅಂದ್ರ ಸಲಹೆ ಸೂಚನೆಗಳು ಕೊಟ್ರು ಅಂತ ಟೈಟಲ್ ಕಾರಣ ಆಗದ್ರಿ. ಅವತ್ತು ಸಿನಿಮಾದಾಗ ಅವೆಲ್ಲ ಬರ್ತಿದ್ದು. ಯಾರು ಶ್ರಮ ಪಟ್ಟಾರ, ಯಾರಪ್ಪ ಯಾರು, ಯಾರವು ಯಾರು, ಯಾರ ಅಣ್ಣ ಯಾರು, ಯಾರ ತಂಗಿ ಯಾರು, ಯಾರ ಆಸ್ತಿ ಯಾರಿಗೆ ಗೊತ್ತನ್ನೋದು ಗೊತ್ತಾಕಿತ್ತು. ಇವತ್ತಿನ ದಿವಸ ಏನಿಲ್ಲ, ಎಲ್ಲ ಆನ್ಲೈನ್ಯಾಗ ಒಮ್ಮೆ ಸಿನಿಮಾ ಶುರು, ಮೊದಲೊಬ್ಬ ಸಾಯ್ತಾರ, ನಡು 5 ಮಂದಿ ಸಾಯ್ತಾರ, ಕಡೆಗೆ 2 ಸಾಯ್ತಾರ. ಡಾಕ್ಟರ್ ಬಸೆಟ್ಟಿ ಅವರಿಗೆ ಒಳ್ಳೆಯ ಮಾತುಗಳನ್ನ ಅಂತಂದವರು. ಈಗ ನಿರ್ಮಲಾ ಪಾಟೀಲ್ ಅವರ ಭಾವಚಿತ್ರಕ್ಕೆ ಅವರ ಸಂಬಂಧಿಕರು ಬಂದಿದ್ದಾರೆ. ಶಶಿಧರ್ ಪಾಟೀಲ್ ಅವರು ಬ್ರದರ್ ಬಂದಿದ್ದಾರೆ, ನಾಗೇಶ್ ಬಂದಿದ್ದಾರೆ, ಅವ್ರ ಮುಂಡಿಯವರು ಬಂದಿದ್ದಾರೆ, ಅವ್ರ ಮಗಳು ದಯವಿಟ್ಟು ಪುಷ್ಪಾರ್ಪಣೆ ಅಂತ. ಎಲ್ಲರಿಗೂ ಸಂಜೆಯ ಗೌರವದ ಶುಭನಮನಗಳು. ಆತ್ಮೀಯರೇ, ಇಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ದಿವಂಗತ ಶ್ರೀಮತಿ ನಿರ್ಮಲಾ ಶಶಿಧರ್ ಪಾಟೀಲ್ ದತ್ತಿ ಅಂಗವಾಗಿ ಶ್ರೀ ಬಸವರಾಜ್ ಶ್ರೀ ಮಲ್ಲಾಪುರ ಮಟ್ಟಿಯವರಿಂದ ಏಕಪಾತ್ರ ಅಭಿನಯ ಮತ್ತು ಉಪನ್ಯಾಸ. ವಿಷಯ ಬಸವಣ್ಣ ಮತ್ತು ರಂಗಭೂಮಿ. ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ ಅವರು, ವಿಶ್ರಾಂತ ವಿದ್ಯಾಧಿಕಾರಿ, ಕಲಾವಿದರು, ಧಾರವಾಡ. ಇವರು ಸಂಘಕ್ಕೆ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಭ್ಯಾಸ ಮಾಡಿಕೊಂಡು ಆಳವಾದ ಅಧ್ಯಯನದೊಂದಿಗೆ ಅರ್ಥಪೂರ್ಣವಾಗಿ ಉಪನ್ಯಾಸ ನೀಡಿ ಈ ಸಂದರ್ಭದಲ್ಲಿ ಬಸವಣ್ಣನವರ ಹಲವಾರು ವಿಚಾರಧಾರೆಗಳನ್ನು, ಅನೇಕ ರಂಗ ಕಲಾವಿದರನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿದ ಅವರಿಗೆ ಕಾರ್ಯಕ್ರಮದ ಪರವಾಗಿ, ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಸಹೋದರಿ ಶ್ರೀಮತಿ ಹೇಮಾಕ್ಷಿ ಕೆರೇಶ್ವರ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಆತ್ಮೀಯ ಅನಿಸಿಕೆಗಳನ್ನು ಹಾಗೂ ದಿವಂಗತ ಶ್ರೀಮತ ನಿರ್ಮಲಾ ಶಶಿಧರ್ ಪಾಟೀಲ್ ಅವರ ಒಡನಾಟವನ್ನು ಸ್ಮರಿಸಿಕೊಂಡ ನಮ್ಮ ಅಧ್ಯಕ್ಷೀಯ ಮಾತುಗಳನ್ನಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ದತ್ತಿ ದಾನಿಗಳ ಪರವಾಗಿ, ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾದ ನಮನಗಳೊಂದಿಗೆ ಹಾಗೆ ಇದೇ ಸಂದರ್ಭದಲ್ಲಿ ಸಹೋದರ ಶ್ರೀ ಮಹಾಂತೇಶ್ ಪಾಟೀಲ್ ಅವರು ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತಾರೆ. ಈ ಒಂದು ದತ್ತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಸಂಘದ ಸಹಕಾರ್ಯದರ್ಶಿ ಶಂಕರ್ ಅವರಿಗೆ ಹಾಗೂ ಈಗಾಗಲೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಿರ್ಗಮಿಸಿದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಶಂಕರ್ ಹಲ್ಗತ್ತಿಯವರು ಕೂಡ ಈ ಸಂದರ್ಭದಲ್ಲಿ ಗೌರವದ ವಂದನೆಯನ್ನು ಸಲ್ಲಿಸ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಂದ್ರೆ ಬಹಳ ಹೆಚ್ಚಿನ ಕಲಾವಿದರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಶಶಿಧರ ಅವರು ಒಡನಾಟಿಗಳಾದ ನಾವು CS ಪಾಟೀಲ್ ಇರ್ಬೋದು, ಎಲ್ಲರೂ ಪರಿಚಿತರಿದ್ದಾರೆ. ದುರ್ಗಾದಾಸ್, ಪ್ರಭು ಅಂಚನಾಳ್ ಎಲ್ಲ ಒಂದು ಈ ಕಲಾವಿದರ ಬಳಗವೇ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರಿಗೆ ಬಹಳ ವಿಶೇಷವಾಗಿ ಈ ಒಂದು ದತ್ತಿ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಪಾಟೀಲ್ ಕುಟುಂಬದ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ಟಿ ವೀರಣ್ಣವಟಿ, ಡಾಕ್ಟರ್ ಜಿಂದರ್ ತಡಗಿ, ಹಾಗೆ ನಮ್ಮ ಪಾಟೀಲ್ ಅವರ ಎಲ್ಲ ಕುಟುಂಬ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು. ಜೊತೆಗೆ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರು ದತ್ತಿ ದಾನಿಗಳಾದ ಶ್ರೀ ನಿತೀಶ್ ಶಶಿಧರ್ ಪಾಟೀಲ್ ಅವರಿಗೂ ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ಹಾಗೂ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಹಾಗೂ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ನಾನು ವಂದನೆಯನ್ನು ಸಲ್ಲಿಸಿದ್ದೇನೆ. ನಂತರ ಈಗ ಶ್ರೀ ಬಸವರಾಜ ಮಲ್ಲಾಪುರ ಅವರಿಂದ ಏಕಪಾತ್ರ ಅಭಿನಯ ನಡೀತಾ ಇದೆ. ದಯವಿಟ್ಟು ಆ ಒಂದು ಕಾರ್ಯಕ್ರಮ ಕೂಡ ತಾವು ಸಾಕ್ಷಿಯಾಗಿ ಅದನ್ನು ಯಶಸ್ವಿಗೊಳಿಸಬೇಕಾದರೆ ದಾನಿಗಳ ಪರವಾಗಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲರ ಪರವಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ಕಾರ್ಯಕ್ರಮ ನಮಸ್ಕಾರ. ಗೌಡತಿ ಅಂತಿದೆ. ಹಾಗಾಗಿ ಲಾಸ್ಟಿಗೆ ಇನ್ನೇನು ಮಣ್ಣು ಹಾಕತಿ ಅನ್ನೋ ಟೈಮ್ಗೆ ನಾನು ಓಡೋಡಿ ಬಂದೆ. ಅಲ್ಲಿ ಹುಣಸಿಕಟ್ಟೆ ಅವ್ರು ನಿಂತಿದ್ರು, ಅಲ್ಲಿ ಮಲ್ಲಾಪುರ ಮಠ ಬರಾಕತ್ತೆ ಅಂತ ಹೇಳ್ರಿ ಅಂತ ಹೇಳಿ ಕಾಲಾಗ ಚಪ್ಪಲ್ ಇದು ಅಕ್ಕವು. ಲಾಸ್ಟ್ ಇನ್ನೇನು ಒಳಗೆ ಇಳಿಸ್ತಾರ, ಅವ್ರನ್ನ ಕುಣಿ ಒಳಗೆ ಇಳಿಸ್ತಾರ ಅನ್ನೋ ಟೈಮ್ಗೆ ನಾವು ಓಡೋಡಿ ಹೋದೆ. ಮೆಲ್ಕ್ ಬರಿ ಮಲ್ಲಾಪುರ ಮಠ ನಿಲ್ತೀವಿ ಅಂದ್ರು. ಹೋದೆ. ಲಾಸ್ಟ್ಗೆ ಭಾಳ ಇದೆ ಅನಿಸ್ತತಿ. ಸ್ವಲ್ಪ ಕುಂಕುಮ ತಂದಿದ್ದೆ, ಮುತ್ತೈದೆಯಲ್ಲ, ಸ್ವಲ್ಪ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಹೋಗಿ ಬಾ ಗೌಡ್ತಿ ಅಂತ ನಮಸ್ಕಾರ ಮಾಡಿ ಭಾಳ ಭಾರಿ ನಿಜವಾಗ್ಲೂ ಬಹಳ ಚಂದ ನಮ್ಮ ಅವರ ಸಂಬಂಧ. ಆ ನಂತರ ಗೌಡ್ರು ಇನ್ನೊಂದು 5-6 ತಿಂಗಳಿಗೆ ತಿರ್ಕೊಂತಾರ ಅಂದಾಗ ಇಲ್ಲಿ ಧಾರವಾಡಕ್ಕೆ ಬಂದಾಗ ಬಾಳ ಒಂಥರ ಖುಷಿ ಆಗಿತ್ತು ಅವ್ರ ದೇಹ. ಯಾಕ್ರಿ ನೋಡ್ರಿ ಏನಿದು ಏಕ್ದಮ್ ಆರೋಗ್ಯನ ಇಷ್ಟು ಬಾಳ ಇದಾಗಿತ್ತಲ್ಲ ನಿಮ್ಮದು ಯಾಕ ಅಂತಂದೆ. ಅವ್ರ ಸರ್ ಏನ್ ಹೇಳಿದ್ರಲ್ಲ, ನೀವು ಒಂದಿಷ್ಟು ತ್ಯಾಗ ಮಾಡ್ಬೇಕಾಗತ್ತಪ್ಪ ಅಂತ ನಾ ಹೇಳಿದೆ ಅಂತ ಸರ್ ಹೇಳಿದ್ರಲ್ಲ. ಈಗ ಹಂಗ ನಾವು ಅವರು ನಮ್ಗಿಂತ ಹಿರಿಯರು, ಆದ್ರೆ ನಮ್ಮ ಜೊತೆ ಬಹಳ ಅವ್ರದ್ದು ಸಖ್ಯ. ನಾವು ಅವ್ರು ಕೂಡಿ ನಾಟಕಗಳಲ್ಲಿ ಪಾತ್ರ ಮಾಡೋದ್ರಿಂದ ನಮಗ್ ಬಹಳ ಸಖ್ಯ. ನಾವ್ ಎಷ್ಟೋ ಸಲ ಯಾವುದೇ ರೀತಿ ಮಾತಾಡಿದ್ರು ಕೂಡ ಬಹಳ ಸೂಚ್ಯವಾಗಿ ನಾವು ಹೇಳ್ತಿದ್ವಿ. ನೋಡ್ರ, ನೀವು ಏನ್ರಪ್ಪ, ನೀವು ಏನಾದ್ರೂ ನೀವು ಬಹಳ ಲಿಮಿಟ್ನಾಗ ಇರಬೇಕು ಗೌಡ್ರ. ನಿಮ್ಮ ಈ ನಾಡಿಗೆ ನಿಮ್ಮ ಸೇವೆ ಬೇಕಾಗಿತ್ತು, ಈ ನಾಡಿಗೆ ನಿಮ್ಮ ಸೇವಾ ಬಹಳ ಬೇಕಾಗೈತಿ. ಅದಕ್ಕ ಅಂದೆ. ಇಲ್ಲಿ ಈ ಕಲಾಭವನದ ಗೇಟ್ಗೆ ಕಾರ್ ನಿಂತಿತ್ತು ಅಂತಿದ್ರು. ಏನ್ರಿ ಸಮರ, ಈ ಕಂಟ್ರೋಲ್ ಮಾಡಕ್ ಆಗವಲ್ದು, ನೀವ್ ಹೇಳ್ತೀರಿ ಕರೆ, ಎಲ್ಲಾ ಬುದ್ಧಿ ಐತಿ, ಎಲ್ಲಾ ಐತಿ, ನಮಗ್ ಕಂಟ್ರೋಲ್ ಮಾಡಕ್ ಆಗವಲ್ದು ಸ್ವಾಮಿಗಳ, ಏನ್ ಮಾಡೋದು? ನೀವು ಒಂದ್ ದಿವ್ಸ ಲಗನ್ ಹಾಕದ ನಮಗ. ಹಿಂಗ್ ಯಾಕಂತೀರಿ ಗೌಡ್ರ ನೀವು? ಅಲ್ಲಿ ನಮ್ಗಿಂತ ದೊಡ್ಡವರು, ಹಿಂಗ್ ಯಾಕಂತೀರಿ ಅಂತಂದೆ. ಏನ್ ಮಾಡಕ್ ಬರದಲ್ಲ ಸಂಬಳ ಅಂತ ಅದನ್ನು ನಕ್ಕೊಂತಾನೆ ಹೇಳಿ. ಆ ಕೆಟ್ಟ ಅನ್ನಿಸ್ತು ನನಗ್. ಕೊನೆಗೆ ನಿಮ್ಮ ಮನೆಗೆ ಬಂದು ಲವನ್ ಹಾಕಿ ಪ್ರಸಾದ ತಗೊಂಡ್ ಬಂದೆ. ಬಹಳ ಯಾವಾಗಿದ್ರು ಅವು ಒಟ್ಟ ಯಾವಾಗಿದ್ರು ನಮ್ಗೆ ನನ್ನ ಕರೆನ ಅಂದ್ರ, ನಾನು ಎಲ್ಲಾ ನವರಸಗಳ ಎಲ್ಲಾ ತರದ ಪಾತ್ರ ಮಾಡಿದ್ರು ಕೂಡ ಒಂದೊಂದು ಟೈಮ್ನೊಳಗೆ ನಮ್ಗೆ ಎಷ್ಟು ನೋಡ್ರಿ ಸ್ಟಕ್ ಆಗಿಬಿಡ್ತತಿ. ಈ ಟೈಮ್ನೊಳಗ ತೀರಾ ಹಚ್ಕೊಂಡು ತೀರಾ ಆತ್ಮೀಯವಾಗಿ ನಾವು ಹಿಂಗ್ ಮಾಡಿದ್ರೆ ಹಿಂಗ ಆಕತಿ. ನಾನು ಸಣ್ಣ ಇದ್ದಾಗಿಂದ ಭಾಷಣಕಾರ, ವಾದ ವಿವಾದಗಳಲ್ಲಿ, ಚರ್ಚಾ ಸ್ಪರ್ಧೆಗಳಲ್ಲಿ ಎತ್ತಿ ಮುಂದಕ್ಕೆ ಹೊಡೆಯವ. ಒಂದ ಮಾತು ಹೇಳ್ಬೇಕಂದ್ರೆ ಮಲ್ಲಾಪುರ ಮಠ ಅದಾನ ಅಂದ್ರೆ ಸೆಕೆಂಡ್ ಪ್ರೈಜ್ಗೆ ವಿಚಾರ ಮಾಡ್ಬೇಕು ಮತ್ತೊಂದು. ಅಷ್ಟರ ಮಟ್ಟಿಗೆ ನನ್ನ ವಿದ್ಯಾರ್ಥಿ ಜೀವನದೊಳಗೆಲ್ಲ ಅಲ್ಲಿ ನನ್ನ ಸಹಪಾಠಿಗಳೆಲ್ಲ ನನ್ನ ತೀರಾ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಕುಂತಾರ. ಅವರು ಕೂಡ ಹೇಳ್ತಾರ, ಅವರು ವಕೀಲರಾದಾರ, ಅವ್ರು ಅಂತಿದ್ರ, ಮಾಸ್ತರ ನೀ ನನ್ನ ಕ್ಲೋಸ್ ಫ್ರೆಂಡ್ಸ್ ಅವ್ರು ಅಂತಿರ್ತಾರ, ಮಾಸ್ತರ ನೀ ಜರ್ ಕರ್ದ ವಕೀಲ ಆಗಿ ಏನಾರ ಕೋರ್ಟಿಗೆ ಬಂದಿ ಅಂದ್ರೆ ಅನೇಕ ಜನ ವಕೀಲರಿಗೆ ನೀ ಕೆಲಸದಾಗ ಮಾಡ್ತೀವಿ ನೋಡ ಅಂತ. ಅಷ್ಟರ ಮಟ್ಟಿಗೆ ಏನು ಅಂತಂದ್ರ ನಾವು ಎಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಕುಂತಾಗೋ ಹಂಗ ಮಾತಾಡ್ತೀವಿ. ಹಂಗ ಆ ಮಟ್ಟಕ್ಕೆ ಇದ್ರೂ ಕೂಡ ಇಷ್ಟು ತೀರ ಹಚ್ಕೊಂಡಿರ್ತೀವಲ್ಲ, ತೀರ ಹಚ್ಕೊಂಡಾಗ ಯಾವಾಗ ನೋಡ್ತೀವಿ ಒಂದ್ಸಲ ನನಗ ಬರ್ರಿ ಸಮರ
ಅಂತ ಏನಾರ ಒಂದು ಮಾತಾಡ್ಬಿಡ್ಬಾರ್ದ ತಾಯಿ ಅನಿಸ್ತದ ನನ್ನ ಜೀವ. ಏನಾರ ಒಂದು ನುಡಿದ್ ಬಿಡಬಾರ್ದ ಅನಿಸ್ತದ. ಅಷ್ಟರ ಮಟ್ಟಿಗೆ ನಾನು ಗೌಡ್ರು ಮತ್ತು ಗೌಡತಿನ ಹಚ್ಕೊಂಡಂತ ಈ ಧಾರವಾಡದ ಅನೇಕ ಸಹೃದಯಿ ಕಲಾವಿದರೊಳಗೆ ನಾನು ಒಬ್ಬ. ಇನ್ನ ಈಗ ಈ ಕಾರ್ಯಕ್ರಮದೊಳಗ ಸರ್ ನೀವು ಹೇಳ್ದಂಗ ಏನಂದ್ರ ದುರ್ಗಾದಾಸ್ ಅವರು ನನ್ಗೆ ಹೇಳಿದ್ರು, ಗೊತ್ತದ 30ನೇ ತಾರೀಕಿಗೆ ಅವ್ರದ್ದು ಕಾರ್ಯಕ್ರಮ ಹಿಂಗ ಅಂತ ಹೇಳಿದ್ಮೇಲೆ ಇಲ್ರಿ ಮತ್ತ ಅವ್ರು ಸಂಘದವ್ರು ಮತ್ತೆ ಏನಾರ ಮಾಡಂತಾರ, ನೀವೇನಾರ ಕಾರ್ಯಕ್ರಮ ಮಾಡ್ತೀರಿ ಅಂದೆ. ಹ್ಞೂ ಅಂದೆ. ಕೆಲವೊಂದಿಷ್ಟು ಜನರನ್ನ ಇಲ್ಲಿ ಹಾಕೊಂಡು ಕೆಲವೊಂದು ನಮ್ಮ ಕರೆನ ಐಡಿಯಾ ಏನಿತ್ತಂದ್ರ ಒಂದೊಂದು ಸೀನ್ಸ್ಗಳನ್ನ ಮಾಡಬೇಕು ಅನ್ನೋದಿತ್ತು. ನಮ್ಗೆ ಕೆಲವೊಂದಿಷ್ಟು ಸೀನ್ಗಳನ್ನ ಕೊಡೋದು ಇತ್ತು. ಅದರದು ಅನಿವಾರ್ಯ ಕಾರಣದಿಂದಾಗಿ ಬೇರೆ ಬೇರೆ ಕಡೆ ಕಲಾವಿದರು ಕೆಲಸಗಳಲ್ಲಿ ಇದ್ದದ್ದಕ್ಕಾಗಿ ನಿಜವಾಗ್ಲೂ ದುರ್ಗಾದಾಸ್ ಅವರಾತು, ಶ್ರೀಕಾಂತ್ ಪಾಟೀಲ್ರಾತು, ಮತ್ತು ಉಳಿದ ಎಲ್ಲ ಕಲಾವಿದರು ಕೂಡ ಅವ್ರ ಜೊತೆಗೆ ಬಹಳ ಒಂದು ಆತ್ಮೀಯತೆಯನ್ನು ಇಟ್ಕೊಂಡ್ರು. ಆ ಆತ್ಮೀಯತೆಯನ್ನು ಇಟ್ಕೊಂಡ ಕಾರಣಕ್ಕೆ ನಾನು ಆತ್ಮೀಯತೆ ಇದ್ದದಕ್ಕಾಗಿ ಕಾರಣಕ್ಕೆ ನಾನು ಏನೋ ಕೆಲಸ ಇದ್ರು ಕೂಡ ನಾನೇನ್ ಮಾಡಿದೆ ಅಂದ್ರೆ, ಇಲ್ಲ ನಾ ಕೊನೆಗೆ ಯಾರು ಈ 108 ಕೆಲಸಗಳೊಳಗ ಬೇರೆ ಏಕಪಾತ್ರ ಅಭಿನಯವನ್ನ ನಾನು ಮಾಡಿಬಿಡ್ತೀನಿ, 1, 2 ಅಥವಾ 3 ಏಕಪಾತ್ರ ಅಭಿನಯಗಳನ್ನ ಮಾಡತ್ತೇನೆ ನಾನು ಅಂತ ಹೇಳಿ ಅನಿವಾರ್ಯ ಕಾರಣಕ್ಕೆ ಕಲಾವಿದರು ಸಿಗಲಾರ್ದಕ್ಕ ಇದಕ್ಕ ನಾನು ಇದು ಮಾಡ್ಬೇಕಾತು. ಇನ್ನ ನಮ್ಮ ಈ ಅಭಿನಯಕ್ಕೆ ಬಂದ್ರ ಮೊದಲಿಗೆ ನಾನು ಯಾಕೆ ನಿಮ್ಗೆ ಹೇಳ್ಬೇಕಾಕತಿ ಅಂತಂದ್ರ, ನಮ್ಮ ಈ ಅಭಿನಯ ಕಲೆ ಅನ್ನೋದು ಏನೈತಲ್ರಿ, ಇದಕ್ಕೆ ಏನಾಕತಿ ಅಂದ್ರ ಇದು ಒಂಥರ ವಿಶೇಷವಾದ, ಬಹಳ ವಿಶೇಷವಾದ. ಅದಕ್ಕ ನಾನು ಅಭ್ಯಾಸ ಮಾಡಿದಂಗ ಕಲೆಯೊಳಗೆ ಏನು ಈ ನಾಟಕ ಬರ್ತದಲ್ರಿ, ಇದ್ರ ಬಗ್ಗೆ ಕಾವ್ಯೇಶು ನಾಟಕಂ ರಮ್ಯಂ ಅಂತ ಹೇಳಿದ್ರು. ಮಾಡ್ತೀನಿ. ಹಾಗಾಗಿ ಅಲ್ಲ ಬಂದೆ ಅಲ್ಲಿಗೆ ಬರ್ತೀನಿ. ಅದ ಹಾಗಲ್ಲ, ಈಗ ನೋಡ್ರಿ ನೀವು ಕರೆ, ಬಟ್ ಅಲ್ಲ ಒಂದ್ 2 ಮಿನಿಟ್ ನನಗೆ ಅವಕಾಶ ಕೊಡ್ರಿ. ಯಾಕೆ ಅವಕಾಶ ಕೊಡ್ರಿ ಅಂತ ಹೇಳ್ತೀನಿ ಅಂದ್ರ, ಈಗ ನೀವು ಕೆಲವು ಜನ ಅದಿರಿ, ಯಾರು ಕಲಾವಿದರು, ನಿಮ್ ಗಪ್ನ ಅರ್ಥ ಆಗಿಬಿಡ್ತತಿ. ಆ ಕಲಾವಿದರು ಅಲ್ಲದೆ ಇದ್ದವರು, ಇವತ್ತು ನೋಡಕ್ ಬಂದವರು, ಅವ್ರಿಗೆಲ್ಲ ನನ್ನ ಆ ಕತೆ ಏನ್ ಮಾಡ್ತೀನಿ ಕಾನ್ಸೆಪ್ಟ್ ಅನ್ನೋದರ ಹಿನ್ನೆಲೆಯನ್ನ ನಾನು ಹೇಳಲೇಬೇಕು. ಇಲ್ದಿದ್ರ ನಿಮಗ್ ಗೊತ್ತಾಗುದಿಲ್ಲ. ಯಾವಾಗಲೂ ಎಲ್ಲರೂ ನೆನ್ಪಿಟ್ಬಿಡ್ರಿ, ಏಕಪಾತ್ರ ಅಭಿನಯವನ್ನ ನೀವು ಮಾಡಬೇಕಾದ್ರೆ 1 ಅಥವಾ 2 ಪಾತ್ರಗಳನ್ನ ನೀವು ಅಭಿನಯಿಸ್ತೀರಿ ಅಂತಂದ್ರೆ ಎಲ್ಲರಿಗೂ ಆ ನಾಟಕ ಗೊತ್ತಿರುವುದಿಲ್ಲ. ನಾಟಕದ ಹಿನ್ನೆಲೆ ಏನು, ನಾಟಕ ಯಾವ ಸೀನ್ ಮಾಡ್ತೀನಿ ಅನ್ನುವಂಥದ್ದನ್ನ ನೀವು ಹೇಳಿ ಅಭಿನಯ ಮಾಡಿದ್ರೆ ಅವ್ರಿಗೆ ಅರ್ಥ ಹಾಕೊಂತ ಬರ್ತದೆ. ಅದರ್ವೈಸ್ ಅದು ಅರ್ಥ ಹಾಕೊಂತ ಬರೋದಿಲ್ಲ. ಅದಕ್ಕೊಂದ್ ಸ್ವಲ್ಪ ನಾನು ಟೈಮ್ ತಗೊಂತೀನಿ. ಇದು LG ದೇವಾಂಗ ಮಠ ನಮ್ಮ ನಾಟಕದ ಗುರುಗಳು ಅಂತ ಹೇಳಿ ಅವರು ವಿರಚಿತವಾದಂತಹ ಬೇಡರ ಕಣ್ಣಪ್ಪ ನಾಟಕದ್ದು ಒಂದು ಸೀನು ಅದನ್ನ ಮಾಡ್ತೀನಿ. ಅದರ ಜೊತೆಗೆ ಈಗ ಸದ್ಯಕ್ಕೆ ಅದಕ್ಕಿಂತಲೂ ಮೊದಲು ಇಂಥ ಒಂದು ಡ್ರೆಸ್ ಮೇಲೆ ಬಂದಿದ್ದು. ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರ, ಬೇಡರ ಕಣ್ಣಪ್ಪ ನಾಟಕದ್ದು ಅಲ್ಲಿ ಒಳಗೆ ಹೋಗಿ ಆ ಡ್ರೆಸ್ ಹಾಕೊಂಡು ಬರೋ ತನಕ ಮತ್ತಿಲ್ಲೊಬ್ರು ನನಗ ನೀವು ಸಹಾಯ ಮಾಡ್ಲೇಬೇಕಾಗ್ತದೆ. ಯಾರೋ ಒಂದು ಹಾಡು ಹಾಡೋದು ಏನೋ ಮಾಡೋದು ಮಾಡ್ಬೇಕಾಗ್ತದೆ. ನಾ ಡ್ರೆಸ್ ಹಾಕೊಂಡು ಬರ್ತೀನಿ. ಅದು ಒಂದು ಬೇಡರ ಕಣ್ಣಪ್ಪ ನಾಟಕದ್ದು ಒಂದು. ಅದಕ್ಕಿಂತಲೂ ಮೊದಲು ಮಾಡುವಂತ, ಈಗ ನಾನು ಈ ಪ್ಯಾಂಟು ಶರ್ಟ್ ಮೇಲೆ ನಾನು ಮಾಡುವಂತಹದ್ದು, ಆಮೇಲೆ ನಾನು ಮೊದಲಿನಿಂದ ಒತ್ತು ಕೊಟ್ಕೊಂಡು ಮಾಡ್ತಾ ಬಂದಿರುವಂತಹದ್ದು ಈ ದುಃಖದಾಯಕ ಪಾತ್ರಗಳನ್ನ ನಾನು ಹೆಚ್ಚು ಮಾಡ್ಕೊಂತ ಬಂದಿದ್ದೀನಿ. ಹಾಗಾಗಿ ಇಲ್ಲಿ ಒಂದು ಟ್ರಾಜಿಕ್ ಸೀನ್ ತೆಗೆದ್ಬಿಡ್ತೀನಿ. ಇಲ್ಲಿ ದಯವಿಟ್ಟು ನಮ್ದು ಕಾರ್ಯಕ್ರಮ 8 ಗಂಟೆಗೆ ಬರೋಬ್ಬರಿ 8 ಗಂಟೆಗೆ ಕ್ಲೋಸ್. ಅದಕ್ಕೆ ನೀವು ಏನೋ ಮಾಡಿದ್ರೆ 8 ಗಂಟೆ ಏಕ್ ಪಾತ್ರನ ಮಾಡ, ಉಪನ್ಯಾಸ ಬೇಡ. ಉಪನ್ಯಾಸ ಮಾಡಿದ್ರೆ ಏಕ್ ಪಾತ್ರ ಬೇಡ, ನೇರವಾಗಿ ಇದು ದಯವಿಟ್ಟು ಇಲ್ಲಿ ನಾವು ಮೈಕ್ ಇಟ್ಕೊಂಡಿರೋದಿಲ್ಲ. ನೀವು ಒಂಥರ ಇಂಟಿಮೇಟ್ ಥಿಯೇಟರ್ ಅಂದಂಗ ಇರ್ತದ. ಎಲ್ಲರಿಗೂ ಅದನ್ನ ದಯವಿಟ್ಟು ಸೂಕ್ಷ್ಮವಾಗಿ ಆಲಿಸ್ಬೇಕು ಅಂತ. ಯಾಕಂದ್ರೆ
ಯಾವಾಗ ಬಂದೆ? ನಾನು ಹಕ್ಕಿ ಈ ಗಾರ್ಡನಿಗೆ ಬಾ ಅಂತ ಹೇಳಿದಾಗ ಇದಕ್ಕೆ ಆಶ್ಚರ್ಯ ಆಗಿರ್ಬೇಕಲ್ಲ. ಮದುವೆ ಆದ ಮೋಸದ್ರೊಳಗ ಗಾರ್ಡನ್ ಸುತ್ತಾಡ್ತಾರ. ಮಗ 6 ವರ್ಷ ಅದ. ನನ್ನ ಗಂಡ ಈಗ ಪಾರ್ಕ್ ನೆಟ್ ಮಾಡ್ಕೊಳಕತ್ತೇನ ಅಂತ. ನಾನು ಕಳಿಸಿದ್ದು ಮನ್ಸು ಮಾಡಿಬಿಟ್ರೆ ನಿಮ್ ತಂದೆ ಇಡೀ ಬಾಂಬೆ ಶಹರನ ಖರೀದಿ ಮಾಡಿಬಿಡ್ಬಂದ್ರು. 8 ದಿಕ್ಕಿಗೆ 8 ಬಾಗಿಲು. 2 ಕಣ್ಣು ನೋಡಕ್ ಸಾಲೋದಿಲ್ಲ ಅಂತ ದೊಡ್ಡ ಅರಮನೆ. 8 ದಿಕ್ಕಿಗೆ 8 ಬಾಗಿಲು, 8 ಕಾರು, 8 ಜನ ಕಾರ್ ಡ್ರೈವರ್ಸ್. ಮನೆಯೊಳಗ ನೆಲಮನೆಯೊಳಗ ಅಡ್ಡಾಡಕ್ ಮತ್ತೊಂದು ಕಾರು. ಅಂತ ಎಲ್ಲಾ ಶ್ರೀಮಂತಿಕೆಯನ್ನ ಬಿಟ್ಟು ಸುಂದರವಾದಂತ ಹುಡುಗಿಗೆ ಅಯ್ಯೋ ನಿನಗೆ ಏನು ಬಂತೆ? ಎಲ್ಲ ಬಿಟ್ಟು ನೀನು ಸೌಮ್ಯ, ಗ್ರೇಟ್ ನನ್ನ ಹೆಂಡತಿ ಸೌಮ್ಯ. ಏನು ಆ ಸಂದರ್ಭದಲ್ಲಿ ಬೇರೆ ಯಾರೇ ಇರಲಿ ಸರ್ ಆಮೇಲೆ ಮಾತಾಡ್ತೀನಿ, ಆಮೇಲೆ ಹಚ್ತೀನಿ ಸರ್. ಮಿಸ್ ಕಾಲ್ ನೋಡಿದೆ, ಆಮೇಲೆ ಹಚ್ತೀನಿ. ಅದು ನಾವು ಮೊದಲಿಂದ ಪರಂಪರೆ ಹಾಕೊಂಡು ಬಂದಿವಿ. ಮತ್ತೊಂದು ಥರ ನೀವು ದೌಡ್ ಬನ್ನಿ, ಯಾಕೆ ಲೇಟಾಗಿ ಬಂದ ನೀವು ದೌಡ್ ಬಂದಿದ್ದು ನಿಮ್ಮ ಹತ್ರ ಮಾಡ್ತೀವಿ. ಯಾಕೆ ಹಿಂಗೆ ಮುಂದಿದ್ದಾರೆ ನೀವು ಟೈಮ್ ಬರ್ಬೋದು, ಲೇಟಾಗಿ ಬರಬೇಡ ದಯವಿಟ್ಟು. ಯಾಕೆ ಎಲ್ಲರೂ ನಾವು ಟೈಮ್ ಕೊಟ್ಟಿದ್ದೀವಿ. ಒಳ್ಳೆಯ ಬಸವರಾಜ್ ಒಳ್ಳೆಯ ಪ್ರಾರ್ಥನೆ ಮಾಡಿ ನಮ್ಮ ಶಿವಾನಂದ ಅವರಿಗೆ ಪುಸ್ತಕ ಬರಬೇಕು. ನಾನು ಮಂದರ ಸರಿ ಬರಲಿಲ್ಲ. ನನ್ನ ಕೂಸೇನ ಮಾಡಿತ್ತು. ಇನ್ಮೇಲೆ ನನ್ನ ದೇವರು ಅಂತ ಅಂದರೆ ಇಲ್ಲ ಕಡೆ. ನನಗೆ ನೀನೇ ದೇವ.
ಥ್ಯಾಂಕ್ ಯು. ನಮಸ್ಕಾರ ರೀ. ನಮಸ್ಕಾರ. ಇಲ್ಲೇ ಇದೀರಿ ಒಳಗೆ ಬರಬಾರ್ದು ರೆಕಾರ್ಡಿಂಗ್. ಕೃಷ್ಣ ನರೇಂದ್ರ ಸರ್ ನನಗೆ ಏನ್ ಮಾಡ್ತಿದ್ರು ಅಂದ್ರೆ ತಾಲೀಮ್ ಮಾಡ್ಸಕತ್ತಿದ್ರು. ಬೀಚೊಳಗೆ ನನಗೆ ಒಂದು ಏನು ಸಂಭಾಷಣೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಸತ್ತಾರ ಅಂದ್ರೆ ಡಾಕ್ಟರ್ ಯಾರಿಲ್ಲ ಅಂದ್ರೆ ಬಸವಣ್ಣ ಊರಾಗ ಹುಟ್ಟಿನಿಟ್ಟಿರಿ, ಬಸವಣ್ಣನ ಪಾಠ ಮಾಡಕ್ ಬರಂಗಿಲ್ಲ, ನೀವೇನು ಬಸವಣ್ಣ ನೋಡ್ರಿ ಹಂಗ ಆ ನಿರ್ದೇಶಕ ಬಸವಣ್ಣವ್ರ ಸಾಹಿತ್ಯಕ್ಕೆ ಆ ರಂಗಭೂಮಿಯಲ್ಲಿ ಒಂದು ಏನಾದ್ರು ವ್ಯತ್ಯಾಸ ಮಾಡಿಲ್ಲ, ಅವ್ರು ಎಷ್ಟು ಸಿಟ್ಟು ಬಂದಿರಬಾರ್ದು. ಅವಾಗ ಯಾವಾಗ ಮನಸ್ಸಿನಾಗ ತಗೊಂಡು ಬಂದು ಶೀರ ಬಂದಿತ್ತೆ ಇದ್ರಿಗೆ ನಿಂತಿದ್ರು ಶಬಾಷ್ ಬಂದು ತಕ್ಕಿ ಬಿಡ್ಬೇಕು ಸರ್. ನೋಡಿ, ಜ್ಞಾನದ ಪದದಿಂದ ಅಜ್ಞಾನದ ಕೇಳು ನೋಡಯ್ಯ. ಜ್ಯೋತಿರಾದಂತಹ ಡಾಕ್ಟರ್ ರಾಜಶೇಖರ್ ಬಸಟ್ಟಿ ಅವರು ಬಸವಣ್ಣ ಮತ್ತು ರಂಗಭೂಮಿಯ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ನಮ್ಮಲ್ಲಿ ಜನರು ಈಗ ಅತಿಥಿಗಳನ್ನ ತಮ್ಮೆಲ್ಲರನ್ನ ಸ್ವಾಗತಿಸಿದರೆ ಅದ ನಂತರ ಪ್ರಾಸ್ತಾವಿಕ ನಮ್ಮ ಡಾಕ್ಟರ್ ಸರ್ ಅವರು ಪ್ರಾಸ್ತಾವಿಕ ಮಾತನಾಡ್ತಾರೆ. ಈಗ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.